ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಅವಳು ಹೇಳಿದ್ದು ಅನಮಿವ ಅತ್ರೈವ ಕೀರ್ತ್ಯತೆ ಸದ್ಭಿಃ ಬ್ರಾಹ್ಮಣ ಸ್ವಾಭಿಮರ್ಶನೆ ನೃಗೇಣ ಸುಮಹತ್ ಪಾಪಂ ಯದವಾಪ್ತಂ ಕುರುದ್ವಃ. ನೋಡು, ಕೊಟ್ಟದ್ದನ್ನ ಕಸಿದುಕೊಳ್ಳಬಾರದು. ಅದಕ್ಕೆ ಉದಾಹರಣೆಯಾಗಿ ಒಂದು ಕಥೆ ಹೇಳುತ್ತೇನೆ. ನೃಗ ಅಂತ ಒಬ್ಬ ರಾಜನ ಕಥೆ ಅದು. ನಿವಿಶಂತ್ಯಾಂ ಪುರಾ ಪಾರ್ಥ ದ್ವಾರವತ್ಯಾಮಿತಿ ಶ್ರುತಿ ಅದೃಶ್ಯತ ಮಹಾಕೂಪಃ ತೃಣವೀರುತ್ಸಮಾವೃತಃ. ಒಂದು ಬಾರಿ ಅನ್ಕೊಂಡಿದ್ದೀವಿ, ದ್ವಾರಕಾಪಟ್ಟಣದಲ್ಲಿ ಇದ್ರು ಎಲ್ಲ. ಅವಾಗ ಬೇಟೆಗೆ ಅಂತ ಹೋದಾಗ ಒಂದು ದೊಡ್ಡ ಬಾವಿ, ಆ ಬಾವಿ ಹುಲ್ಲು ಬೆಳೆದು ಬಳ್ಳಿ ಬೆಳೆದು ಪದರಗಳು ಬೆಳೆದು ಕೆಳಗಡೆ ನೀರಿದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆ ತರಹದ ಬಾವಿ. ಪ್ರಯತ್ನಂ ತತ್ರ ಕುರ್ವಾಣಾಃ ತಸ್ಮಾತ್ ಕೂಪಜಲಾರ್ಥಿನಃ ಶ್ರಮೇಣ ಮಹತಾ ಯುಕ್ತಾಃ ತಸ್ಮಿನ್ ಸ್ತೋಯೇಸು ಸಂವೃತೇ. ನೀರು ಬೇಕು ಅಂತ ಬಾವಿಯಿಂದ ನೀರು ತೆಗಿಬೇಕು. ಬಹಳ ಶ್ರಮ ಆಯಿತು ತೆಗೆಯುವವರಿಗೆ. ಒಂದು ದೊಡ್ಡ ಉಡ ನೋಡಿದ್ರು. ದೊಡ್ಡ ಉಡ. ಉಡ ಅಂತಂದ್ರೆ ಗೊತ್ತಲ್ಲ, ಅದನ್ನ ಉಡ ಅಂತ ಹೇಳಿದ್ರೆ ಚಿಕ್ಕದಿರುತ್ತೆ ಸಾಮಾನ್ಯವಾಗಿ. ಉಡದ ಹಿಡಿತ ಅಂತ ಗಟ್ಟಿಯಾಗಿ. ಶಿವಾಜಿ ಸೈನಿಕರೆಲ್ಲ ಆ ಉಡಕ್ಕೆ ಹಗ್ಗ ಕಟ್ಟಿ ಮೇಲ್ಗಡೆ ಹೋಗಿ ನಿಂತ್ಕೊಳ್ಳೋ ಹಾಗೆ ಮಾಡಿ ಇವರು ಹತ್ತಿ ಆಮೇಲೆ ಉಳಿದವ್ರನ್ನ ಎಳ್ಕೊಳ್ತಾ ಇದ್ರು. ಅಷ್ಟು ಗಟ್ಟಿ ಅದು ಉಡ. ಒಂದು ಸರ್ತಿ ಹಿಡ್ಕೊಂಡ್ರೆ ಉಡದ ಹಿಡಿತ ಅಂತ ಹೇಳ್ತಾರೆ ಅದಕ್ಕೆ. ಕನ್ನಡದಲ್ಲಿ ಉಡದ ಹಿಡಿತ. ಆ ತರಹದ ಗ್ರಿಪ್ ಅದು. ಆ ತರಹದ ಉಡ, ಆದ್ರೆ ನಾರ್ಮಲ್ ಸೈಜಿನದ್ದಿರಲಿಲ್ಲ. ದೊಡ್ಡ ಉಡ. ಕೆಳಗಡೆ ನೀರಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಬಾವಿ ತುಂಬ ಪದರು ಹುಲ್ಲು ಎಲ್ಲ ತುಂಬಿಕೊಂಡಿದೆ. ನೀರು ತೆಗೆಯೋಣ ಅಂತ ಇದ್ರೆ ದೊಡ್ಡ ಉಡ ಇದೆ. ನೋಡಿದ್ರು, ಅದನ್ನೇ ತೆಗೆಯೋಣ ಅಂತ ಅನ್ನಿಸಿತು. ಪ್ರಗ್ರಹೈಶ್ಚೈವ ಪಟ್ಟೈಶ್ಚ ತಂಬದ್ಧ್ವಾ ಪರ್ವತೋಪಮಂ ನಾ ಶಕ್ನುವನ್ ಸಮುದ್ಧರ್ತುಂ ತಥೋ ಜಗ್ಮುರ್ಜನಾರ್ದನಂ. ಅದನ್ನ ಕಷ್ಟಪಟ್ಟು ಎಳಿಲಿಕ್ಕೆ ಹೊರಟರು, ಆಗಲಿಲ್ಲ. ಸೀದಾ ಕೃಷ್ಣನ ಬಳಿಗೆ ಹೋದ್ರು. ಖಮಾವೃತ್ಯೋದಪಾನಸ್ಯ ಕೃಕಲಾಸಸ್ಥಿತೋ ಮಹಾನ್ ತಸ್ಯ ನಾತಿ ಸಮುದ್ಧರ್ತೇತ್ಯತ ಕೃಷ್ಣೇನ್ಯವೇದಯನ್. ಯಾದವರೆಲ್ಲ ಕೃಷ್ಣನ ಹತ್ತಿರ ಹೋಗಿ ಹೇಳಿದ್ರು, ಸ್ವಾಮಿ ಕೃಷ್ಣದೇವರೇ, ಆ ಬಾವಿಯಲ್ಲಿ ಒಂದು ದೊಡ್ಡ ಉಡ ನೋಡ್ತಾ ಇದ್ದೀವಿ. ಆ ಉಡವನ್ನು ತೆಗಿಲಿಕ್ಕಾಗ್ತಾ ಇಲ್ಲ. ಅದು ಯಾಕೋ ತೆಗಿಬೇಕು ಅಂತ ಅನ್ನಿಸಿದೆ, ನೀವು ಬರಬೇಕು ಅಂತ. ಸವಾಸುದೇವೇನ ತಮುದ್ಧೃತಶ್ಚ ಪೃಷ್ಟಶ್ಚ ಕಾಮಾನ್ ನಿಜಗಾದ ರಾಜ ಮೃಗಸ್ತದಾತ್ಮಾನ ಮಥೋನ್ಯವೇದಯತ್ ಪುರಾತನಂ ಕ್ರತುತಹಸ್ತ್ರಯಾಜಿನಂ. ಆ
ದೇವರೇನು ಮಾಡಿದ, ಅದನ್ನು ಎತ್ತಬೇಕು ಅಂತ ಮನಸ್ಸಿಗೆ ಬಂತು, ಸೀದಾ ಉಡ ಬಂತು ಮೇಲ್ಗಡೆ, ಅದನ್ನ ಮುಟ್ಟಿದ, ಅದಕ್ಕೆ ಮಾತು ಬರ್ಲಿಕ್ಕೆ ಶುರು ಆಯ್ತು. ಆ ಉಡವನ್ನ ಕೇಳಿದ ಕೃಷ್ಣ, ಹೆಸರೇನ್ ನಿಂದು ಅಂತ. ನೃಗ ಅಂದ. ನೃಗನ ಹೆಸರು ಅಲ್ಲಿ ತನಕ ಎಲ್ಲರೂ ಕೂಡ ಕೇಳಿದ್ರು. ಸಾವಿರಾರು ಯಾಗಗಳನ್ನು ಮಾಡಿದ ಪುಣ್ಯಾತ್ಮ ಅವನು, ದಾನ ಚಕ್ರವರ್ತಿ ಅವನು, ಕೊಡುಗೈ ದಾನಿ. ಅವನು ಈ ಉಡ ಆಗಿ ಇದ್ದಾನೆ. ಸುಮ್ಮನೆ ಆ ತರಹದ್ದೊಂದು ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪರ್ಸನಾಲಿಟಿ ಒಂದು ನಮಗೆ ಭೇಟಿಯಾದರೆ ಹೇಗಿರಬೇಕು? ಒಂದು ಅದ್ಭುತ ಅಲ್ವೇ? ಒಂದು ವಿಚಿತ್ರ. ತಥಾ ಬ್ರುವಾಣಂ ಚ ತಮಾಹ ಮಾಧವ ಶುಭಂ ತ್ವಯಾ ಕರ್ಮ ಕೃತಂ ನ ಪಾತಕಂ ಅಥೋ ಭವಾನ್ ದುರ್ಗತಿಮೀದೃಶೀಂ ಗತಃ ನರೇಂದ್ರ ತದ್ಬ್ರೂಹಿ ಕಿಮೇ ತದೀದೃಶಂ. ಆಗ ಕೃಷ್ಣ ಹೇಳಿದ, ಅಲ್ಲಪ್ಪ, ನೀನು ಒಳ್ಳೇದೇ ಮಾಡಿದೆಯಲ್ವಾ, ಜೀವನದಲ್ಲಿ ನೀನು ಒಂದೂ ಕೆಟ್ಟದು ಮಾಡಲಿಲ್ಲ. ದಾನ ಮಾಡಿದೆ, ಯಾಗ ಮಾಡಿದೆ, ಪೂಜೆ ಮಾಡಿದೆ, ಎಲ್ಲ ಒಳ್ಳೇದು ಮಾಡಿದೆ, ಕೆಟ್ಟದು ಮಾಡಿಲೇ ಇಲ್ಲ ನಿನಗೆ. ಆದ್ರೆ ಈ ತರಹದ ದುರ್ಗತಿ ಬರಬಾರದಿತ್ತಲ್ವಾ? ನೀನು ಸ್ವರ್ಗದಲ್ಲಿರಬೇಕಿತ್ತು. ಅದ್ರ ಬದಲು ಎಲ್ಲಿದ್ದೀಯಾ? ಉಡದ ದೇಹವನ್ನು ಧರಿಸಿ ಬಾವಿ ಒಳಗಡೆ ಇದ್ದಿ. ಯಾಕೆ ಹೀಗಾಯಿತು? ಶತಂ ಸಹಸ್ರಾಣಿ ಶತಂ ಗವಾಂ ಪುನಃ ಗವಾಂ ಶತಾನ್ಯಷ್ಟ ಶತಾಯುತಾನಿ ತ್ವಯಾ ಪುರಾ ದತ್ತಮಿತೀಹ ಶುಶ್ರುಮಃ ನೃಪದ್ವಿಜೇಭ್ಯ ಕೊನು ತಥಾಗತಂ. ಸುಮಾರು 80 ಲಕ್ಷ ಹಸುಗಳನ್ನು ದಾನ ಮಾಡಿದನವನು. 80 ಲಕ್ಷ ಹಸುಗಳನ್ನು ದಾನ ಮಾಡಿದ್ದಾನೆ. ಅಷ್ಟು ದೊಡ್ಡ ಸಂಖ್ಯೆಯ ಹಸುಗಳನ್ನು ದಾನ ಮಾಡಿದ ಮೇಲೆ ಇದು ಯಾವ ಗತಿಯಪ್ಪ ನಿನ್ನದು? ನೀನು ಇವಾಗ ಎಲ್ಲಿರ್ಬೇಕಿತ್ತು? ಸ್ವರ್ಗವೋ ಅದಕ್ಕಿಂತ ಮೇಲ್ಗಡೆ ಯಾವುದೋ ಲೋಕದಲ್ಲಿ ಇರಬೇಕಿತ್ತು. ಆದರೆ ಹಾಗಿಲ್ಲ. ನೀನು ಯಾಕೆ ಈ ಉಡವಾಗಿ ಬಿದ್ದಿದ್ದಿ? ನೃಗಸ್ತದಾಬ್ರವೀತ್ ಕೃಷ್ಣಂ ಬ್ರಾಹ್ಮಣಸ್ಯಾಗ್ನಿಹೋತ್ರಿಣಃ ಪ್ರೋಷಿತಸ್ಯ ಪರಿಭ್ರಷ್ಟ ಗೌರೇ ಕಾಮಮಗೋಧನೆ. ಆಗ ನೃಗ ಹೇಳಿದ, ಅದು ಏನಾಯ್ತು ಅಂದ್ರೆ, ನಾನೇನ್ ಮಾಡಿದೆ, ಒಬ್ಬ ಬ್ರಾಹ್ಮಣನಿಗೆ 1,000 ಗೋವುಗಳನ್ನು ಕೊಟ್ಟೆ. ಆ 1000 ಗೋವುಗಳಲ್ಲಿ ಒಂದು ಗೋವು, ಒಂದು ಹಸು ಪೂರ್ವ ಪರಿಚಯದ ದೃಷ್ಟಿಯಿಂದ ಬಂದು ಮತ್ತೆ ನೃಗನ ಮನೆಗೆ ಸೇರ್ಕೊಂಡ್ಬಿಡ್ತು. ನಾನೇನ್ ಮಾಡಿದೆ, ಇಲ್ಲಿ ಉಳಿದ 1000 ಗೋವನ್ನ ತೆಗೆದು ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಬಿಟ್ಟೆ. ಆ ಗೋವು ಈ ಬ್ರಾಹ್ಮಣನಿಗೆ ಚೆನ್ನಾಗಿ ನೆನಪಿತ್ತು. ಆ ಒಂದೇ ಒಂದು ಗೋವು ಮಿಸ್ ಆಗಿ ಬಂದು ಇಲ್ಲಿ ಸೇರ್ಕೋತಲ್ಲ, ಆ ಗೋವನ್ನು ಹೆಸರಿಡಿದು ಕರೆದೆ. ಅದೇನ್ ಮಾಡಿತು? ರಿಯಾಕ್ಟ್ ಮಾಡಿತ್ತು ನನಗೆ. ಅವನಿಗೆ ರಿಯಾಕ್ಟ್ ಮಾಡಿತ್ತು. ಅದರದ್ದೇನೋ ಒಂದು ಹೆಸರಿತ್ತು, ಗೌರಿ ಅಂತ ಏನೋ ಒಂದು ಹೆಸರು ಅಂತ ಇಟ್ಕೊಳ್ಳೋಣ. ಅದೇ ಗೋವು ಇಲ್ಲಿ ಬಂದಿದೆ, ಕರೆದ, ರಿಯಾಕ್ಟ್ ಮಾಡಿತ್ತು. ನಂದು ಅಂತ ಅವನು, ಇಲ್ಲ ನಂದು ಅಂತ ಅವನು. ಸರಿ, ಅವರೆಲ್ಲ ನನ್ನ ಹತ್ರ ಬಂದ್ರು. ಮಮೇಯಮಿತಿ ಚೋವಾಚ ಬ್ರಾಹ್ಮಣೋ ಯಸ್ಯ ಸಾಭವತ್. ನನ್ನದು ಅಂತ ಅವನು, ಇಲ್ಲ ನನಗೆ ರಾಜ ಕೊಟ್ಟಿದ್ದ. ಅಲ್ಲ, ನನಗೂ ರಾಜನೇ ಕೊಟ್ಟಿದ್ದಪ್ಪ. ತಾವು ಭೌಮಾಮನುಪ್ರಾಪ್ತೌ ವಿವದಂತೌ ಭೃಚದ್ವರೌ. ಅವರಿಬ್ರು ಬಂದ್ರು, ನನ್ನದು ಅಂತ ಹೇಳಿ ಬರ್ತಾ ಇದ್ದಾರೆ. ಆಗ ಇಬ್ಬರು ಸೇರಿ ನನಗೆ ಹೇಳಿದ್ರು, ಭವಾನ್ ದಾತ ಭವಾನ್ ಹರ್ತ. ನೀನೇ ಕೊಟ್ಟೆ, ನೀನೇ ಅಪಹರಿಸಿದೆ ಅಂತ ನನಗೆ ಹೇಳಿದ್ರು ಅವರು. ನಾನು ನೋಡ್ಕೊಳ್ಳಿಲ್ಲ ಅಂತ. ಯಾಚೆ ಪ್ರತಿಗ್ರಹೀತಾರಂ ಸತು ಮಾಂ ಅಬ್ರವೀದಿದಂ ದೇಶಕಾಲೋಪಸನ್ನಾಮೆ ದೌಧ್ರಿ ಕಾಂತಾತಿ ವತ್ಸಲ ಸ್ವಾದು ಕ್ಷೀರ ಪ್ರದಾಧನ್ಯ ಮಮ ನಿತ್ಯಂ ನಿವೇಚನೆ. ಇಲ್ಲ, ಈ ಹಸು ನನಗೆ ಬೇಕು, ಯಾಕೆಂದ್ರೆ ಅತ್ಯಂತ ಒಳ್ಳೆಯ ಹಾಲನ್ನು ಕೊಡ್ತಾ ಇದ್ದ ಹಸು ಇದು, ನನಗೂ ಬೇಕು ಅಂತ ಇವನು. ಇಲ್ಲ, ನೀನ್ ನನಗೆ ಕೊಟ್ಟಿದ್ದಿ, ನನಗೂ ಬೇಕು ಅಂತ ಇನ್ನೊಬ್ಬ. ತತಸ್ತಮಪರಂ ವಿಪ್ರಂ ಯಾಚೆ ವಿನಿಯಮೇನ ವೈ ಗವಾಂಚ ತತಹಸ್ತ್ರಂ ವೈ ತತ್ಕೃತೆ ಗೃಹ್ಯತಾಮಿತಿ. ಆಗ ನಾನೇನ್ ಮಾಡಿದೆ, ಅವರಿಬ್ಬರಲ್ಲಿ ಒಬ್ರಿಗೆ ಹೇಳಿದೆ, ನೋಡಿ ಆಗಿದ್ದಾಗೋಯ್ತು. ಹಸು
ತಪ್ಪಿಸಿಕೊಂಡು ನಮ್ಮ ಮನೆಗೆ ಬಂದಿದೆ. ನಾನೇನು ಮಾಡ್ಬಿಟ್ಟೆ, ಇನ್ನೊಬ್ಬನು ಕೊಟ್ಟೆ. ನಾನು ತಪ್ಪಿರಬಹುದು. ಆ ತಪ್ಪಿಗಾಗಿ ಒಂದು ಹಸುವಿನ ಬದಲು 1000 ಗೋವನ್ನು ಕೊಡ್ತೇನೆ. ಮತ್ತೆ ದಯವಿಟ್ಟು ಈ ಹಸುವನ್ನು ಬಿಡ್ರಿ. ಆಗಲ್ಲ, ಈ ಹಸುನೇ ಬೇಕು ಅಂತ ಇವೊಂದು ಹಠ. ಸರಿ, 2ನೇ ಬ್ರಾಹ್ಮಣನ ಹತ್ರ ಹೋದೆ. ಅವನಿಗೆ ಹೇಳಿದೆ, ನೋಡಿ, ನನಗಾಗಿ ಬಿಟ್ಟು ಬಿಡಿ, ಈ ತರಹ ಶಾಪ ಹಾಕಬೇಡಿ ಅಂತಂದೆ. ಅವನು ಕೇಳಲಿಲ್ಲ ಅದನ್ನ. ಇಲ್ಲ ಇಲ್ಲ, ಇದೇ ಬೇಕು ನನಗೆ. ಶೈವ ಗೌರ್ ದೀಯತಾಂ ಶೀಘ್ರಂ ಮಮೇತಿ ಮಧುಸೂದನ ರುಗ್ಮಂ ಅಶ್ವಾಂಶ್ಚ ದದತೋ ರಾಜತಾನ್ ಚಂದನಾನ್ಸ್ತಥಾ. ಬೇಕಾದ್ರೆ ಆ ಒಂದು ಗೋವಿನ ಬದಲಾಗಿ ಕುದುರೆ ಕೊಡ್ತೀನಿ, ಆ ಹಸುವಿನಷ್ಟೇ ಭಾರದ ಬಂಗಾರವನ್ನು ಕೊಡ್ತೇನೆ, ಹಸುವಿನಷ್ಟೇ ಭಾರದ ಬೆಳ್ಳಿಯನ್ನು ಕೊಡ್ತೇನೆ, ಬೇಕಾದ್ರೆ ಓಡಾಡಲಿಕ್ಕೆ ಬೆಳ್ಳಿಯ ರಥಗಳನ್ನು ಕೊಡ್ತೇನೆ, ಇದೊಂದು ಬಿಟ್ಟು ಬಿಡಿ. ಏನು ಹೇಳಿದ್ರು ಅವ್ರು ಬೇಡ ಅಂದ್ರು. ತಸ್ಮಿನ್ನೇವ ಕಾಲೇತು ಚೋದಿತ ಕಾಲ ಧರ್ಮಣ ಪಿತೃಲೋಕಮಹಂ ಪ್ರಾಪ್ಯ ಧರ್ಮರಾಜಮುಪಾಗಮಂ. ನನಗೇನನ್ನಿಸ್ತು, ಇರಲಿ, ಇದಕ್ಕೊಂದು ಪರಿಹಾರ ಮನುಷ್ಯರ ಕೈನಲ್ಲಾಗಲ್ಲ, ಈ ಧರ್ಮ ಸೂಕ್ಷ್ಮವನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಸೀದಾ ಯಮನ ಬಳಿಗೆ ಹೋದೆ. ಯಮನ ಬಳಿಗೆ ಹೋಗಿ ಕೇಳಿದೆ, ನಂದೇನಾದರೂ ಪಾಪ ಉಂಟಾ? ಅಸ್ತಿ ಚೈವ ಕೃತಂ ಪಾಪಂ ಅಜ್ಞಾನಾತ್ತದಪಿ ತ್ವಯಾ ಚರಸ್ವ ಪಾಪಂ ಪಶ್ಚಾದ್ವಾ ಪೂರ್ವಂ ವಾಪಿ ಯಥೇಚ್ಛಸಿ. ಅದಕ್ಕೆ ಅವನು ಹೇಳಿದ, ಇದೆಯಪ್ಪ, ಒಂದು ಪಾಪ ಇದೆ, ಆದರೆ ಅದು ಅಜ್ಞಾನದಿಂದ ಆಗಿದ್ದು. ಒಂದೋ ಆ ಪಾಪವನ್ನ ಅನುಭವಿಸಬೇಕು ಮೊದಲು, ಇಲ್ಲವೇ ಸುಖವನ್ನು ಅನುಭವಿಸಿದ ಮೇಲೆ ಪಾಪ ಅನುಭವಿಸ್ಬೇಕು. ಯಾವ್ದು ಬೇಕು ನಿನಗೆ? ಆಪ್ಷನ್ 2. ನೀನು ಮಾಡಿದ ಅಜ್ಞಾನದಿಂದ ಮಾಡಿದ ತಪ್ಪಿಗೆ ದುಃಖವನ್ನು ಅನುಭವಿಸಬೇಕು. ಆ ದುಃಖ ಇಷ್ಟೊಂದು 1000 ಯಾಗಗಳನ್ನು ಮಾಡಿದೆಯಲ್ಲ, ಅದರಿಂದ ಬಂದ ಸುಖವನ್ನು ಅನುಭವಿಸಿ ಆದ್ಮೇಲೆ ಅನುಭವಿಸಬೇಕು. ಈಗ ಉದಾಹರಣೆಗೆ 8 ವರ್ಷ ಅಖಂಡ ಸುಖವನ್ನು ಅನುಭವಿಸಿದ ಮೇಲೆ ದುಃಖ ಅನುಭವಿಸ್ತೀಯೋ, ಈಗ ದುಃಖ ಅನುಭವಿಸ್ಬಿಟ್ಟು ಆಮೇಲೆ ಸುಖ ಅನುಭವಿಸ್ತೀಯೋ? ನಿನಗೆ ಆಪ್ಷನ್. ಏನ್ ಮಾಡ್ತಿ? ಅದಕ್ಕೆ ನಾನು ಯೋಚನೆ ಮಾಡಿದೆ. ಪೂರ್ವಂ ಕೃಚ್ಛ್ರಮಂ ಚರಿತ್ವಾಹಂ ಪಶ್ಚಾತ್ ಶುಭಮಿತಿ ಪ್ರಭೋ. ಸುಖ ಮೈ ಉಂಡಾದ ಮೇಲೆ ದುಃಖ ಅನುಭವಿಸೋದು ಅಂತಂದ್ರೆ ಡಬಲ್ ಕಷ್ಟ ಅದು ಮನಸ್ಸಿಗೆ. ಅದರಿಂದಾಗಿ ಮೊದಲು ದುಃಖವನ್ನು ಅನುಭವಿಸ್ಬಿಟ್ರೆ, ಮೊದಲು ದುಃಖ ಅನುಭವಿಸ್ಬಿಡಿ, ಆಮೇಲೆ ಸುಖ ಆರಾಮ ಅಲ್ವೇ? ಅವಾಗೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ಎಷ್ಟು ಕಷ್ಟಪಡ್ತಾ ಇದ್ರು. ಮೊದಲು ದುಃಖ, ಗುರುಗಳ ಸೇವೆ ಮಾಡಿ, ಗುರುಗಳಿಗೆ ಚತು ತಪ್ಪದಂತೆ ನಡ್ಕೊಂಡು ಹಾಗೆಲ್ಲ ಕಷ್ಟಪಡ್ತಾ ಇದ್ರು, ಆಮೇಲೆ ಸುಖವಾಗಿರ್ತಾ ಇದ್ರು. ಈಗ ಆ ರೀತಿ ಆಪ್ಷನ್ ಕೊಟ್ಟರೆ ಯಾರು ಬೇಡ ಅಂತಾರೆ, ಸುಖವೇ ಇರಬೇಕು ನನಗೆಲ್ಲ ಅಂತ. ಅವಾಗ ಹಾಗಲ್ಲ, ಇವಾಗ 2 ಆಪ್ಷನ್. ದುಃಖ ಅನುಭವಿಸಲೇಬೇಕು. ದುಃಖ ಯಾವಾಗ ಅನುಭವಿಸ್ತೀರಾ? ಮೇಷ್ಟ್ರ ಕೈನಲ್ಲಿ ಪೆಟ್ಟು ತಿಂದು ಒಳ್ಳೆಯವರಾಗ್ತೀರಾ, ಇಲ್ಲವೇ ಮೇಷ್ಟ್ರ ಕೈನಲ್ಲಿ ಪೆಟ್ಟು ತಿಂದೆ ಸೀದಾ ಪೊಲೀಸ್ ಲಾಠಿನೇ ಬೇಕಾ? ಯಾವ್ದು ಆರಿಸ್ಕೋತೀರಾ ನೀವು? ಮೇಷ್ಟ್ರ ಕೈನಲ್ಲಿ ಪೆಟ್ಟು ತಿನ್ನೋದು. ಇಲ್ಲಿ ದುಃಖವನ್ನು ಅನುಭವಿಸಿ ಆಮೇಲೆ ಸುಖವನ್ನು ಅನುಭವಿಸ್ತೇವೆ. ಸಮಾಜದಲ್ಲಿ ಒಳ್ಳೆಯ ಕೀರ್ತಿ, ಒಳ್ಳೆಯ ಸಂಪತ್ತು, ಇದನ್ನು ಅನುಭವಿಸ್ತೇವೆ. ಇಲ್ಲ, ನನಗೆ ಮೇಷ್ಟ್ರ ಕೈನಲ್ಲಿ ಪೆಟ್ಟು ತಿನ್ನಬಾರದು, ಮೇಷ್ಟ್ರು ಪೆಟ್ಟು ಹೊಡಿಬಾರದು ಅಂತಂದ್ರೆ ಸೀದಾ ಅಂತ ಆಪ್ಷನ್ ಕೊಟ್ಟರೆ ಯಾವುದನ್ನು ಆರಿಸ್ಕೋತೀರಾ? ತಂದೆ ಕೈನಲ್ಲಿ ಪೆಟ್ಟು ತಿಂತೀರೋ ಅಥವಾ ಇನ್ಯಾರ್ದೋ ಕೈನಲ್ಲಿ ಪೆಟ್ಟು ತಿಂತೀರೋ? ಅದಕ್ಕೆ ರಕ್ಷಿತಾಸ್ಮೀತಿ ತ್ಯಕ್ತಂತೆ ಪ್ರತಿಜ್ಞಾ ಚ ತ್ವಯಾ ಕೃತ. ಆಯಿತು, ನಾನಿಲ್ಲಪ್ಪ, ಆಮೇಲೆ ಸುಖ ಅನುಭವಿಸ್ತೇನೆ, ಮೊದಲು ದುಃಖ ಅನುಭವಿಸ್ತೇನೆ ಅಂತಂದ ಮೃಗ. ಧರ್ಮರಾಜಂ ಬ್ರುವನ್ನೇವ ಪತಿತೋಸ್ಮಿ ಮಹೀತಳೇ. ತಕ್ಕ ಕೆಳಗಡೆ ಬಿದ್ದೆ ನಾನು. ಯೋಗದಿಂದ ಮೇಲ್ಗಡೆ ಹೋಗಿ ಯಮಧರ್ಮನ ಹತ್ತಿರ ಮಾತನಾಡಿ ಕೆಳಗಡೆ ಬಂದೆ. ಅವಾಗ ಬೀಳ್ಬೇಕಾದ್ರೆ ನನಗೊಂದು ವಿಚಾರ ಕಿವಿಗೆ ಬಿತ್ತು. ವಾಸುದೇವ ಸಮುದ್ಧರ್ತ ಭವಿತಾತೆ ಜನಾರ್ದನ. ಯಮನ ಮಾತು. ಕೆಳಗಡೆ ಬೀಳ್ತಾ ಇದ್ದೇನೆ. ಆಗ ಯಮನ ಮಾತು ಅಸ್ಪಷ್ಟವಾಗಿ ಕಿವಿಗೆ ಬಿತ್ತು. ನಿನ್ನನ್ನ ಕೃಷ್ಣ ಎತ್ತುತ್ತಾನೆ,
ಕೃಷ್ಣ ಉದ್ಧಾರ ಮಾಡ್ತಾನೆ ಅಂತ. ಆಮೇಲೆ 1000 ವರ್ಷ ಆದಮೇಲೆ ನೀನು ಶಾಶ್ವತ ಲೋಕವನ್ನು ಪಡೆಯುತ್ತೀಯ ಅಂತ. ಕೂಪೇತ್ನಾನ ಮಧ ಶೀರ್ಷಂ ಪಶ್ಯಮಾಂ ಪತಿಚಂಚಃ ತಿರ್ಯಜ್ಞೋ ನಿಮನುಪ್ರಾಪ್ತಂ ನತು ಮಾಮಜಹತ್ ಸ್ಮೃತಿ. ಈ ರೀತಿ ಉಡಾದೆ. ಆದರೆ ಅಷ್ಟೆಲ್ಲ ಮಾಡಿದ್ನಲ್ಲ, ಆ ಪುಣ್ಯದಿಂದ ನೆನಪು ಹಾಗೇ ಇತ್ತು. ದೇಹ ಉಡದ್ದು, ಆದರೆ ನೆನಪು ಮನುಷ್ಯರದ್ದು. ವಾಸ್ತವಿಕವಾಗಿ ಎಲ್ಲರಿಗೂ ಹಾಗೇ ಇರುತ್ತೆ ಅಂತ ಹೇಳ್ತಾರೆ ಜ್ಯೋತಿಷದಲ್ಲಿ. ಒಳ್ಳೆ ಜೀವಗಳಿಗೆಲ್ಲ ಕೆಟ್ಟ ಯೋನಿ ಬಂದರೂ ಅದರಲ್ಲಿ ನೆನಪಿರುತ್ತೆ, ಆದರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಿರಲ್ಲ. ಒಳ್ಳೆ ಜೀವಗಳಿಗೆ ಕೆಟ್ಟ ಯೋನಿ ಬಂತು ಅಂದ್ರೆ ಅವುಗಳಿಗೆ ಹೇಳ್ತಾರೆ, ಅವುಗಳಿಗಿರತ್ತು ಇದು. ಅದರಿಂದ ನನಗೆ ನೆನಪಿದೆ, ಅನುಜ್ಞಾತಸ್ಥ ಕೃಷ್ಣೇನ ನಮಸ್ಕೃತ್ಯ ಜನಾರ್ದನಂ ವಿಮಾನಂ ದಿವ್ಯಮಾಸ್ಥಾಯ ಯಯೌ ದಿವಮರಿಂದಮಃ. ಈ ರೀತಿ ಅನುಮತಿಯನ್ನ ಪಡೆದು ದಿವ್ಯ ವಿಮಾನವನ್ನು ಹೊಂದಿ ಅವನು ಹೊರಟ. ಹೀಗೆ ನೃಗ ಹೋದ ಮೇಲೆ ಕೃಷ್ಣ ಎಲ್ಲ ಯಾದವರಿಗೂ ಹೀಗೆ ಹೇಳಿದ. ಏನಂತ? ಬ್ರಾಹ್ಮಣ ಸ್ವಂ ನಹರ್ತವ್ಯಂ ಕ್ಷತ್ರಿಯೇಣ ವಿಶೇಷತಃ. ಜ್ಞಾನಿಯ ಹಣವನ್ನು ಕಿತ್ಕೊಳ್ಬಾರ್ದು ಯಾವತ್ತೂ ಕೂಡ. ಕ್ಷತ್ರಿಯ ಜ್ಞಾನಿಯ ಹಣವನ್ನು ಕಿತ್ಕೊಳ್ಬಾರದು, ಜ್ಞಾನಿಯ ಹಣವನ್ನ ನಾಶನೂ ಮಾಡಬಾರದು. ಈ ಪಾಕಿಸ್ತಾನದ ಸರ್ಕಾರ ಅಥವಾ ಬೇರೆ ಬೇರೆ ದೇಶಗಳ ಸರ್ಕಾರ ತಾಡವಾಲೆಗಳನ್ನು ಸುಟ್ಟಾಕಿದೆ ಎದುರುಗಡೆ. ಕಿತ್ಕೊಳ್ಳೇಬಾರದು ಅಂದ್ರೆ ನಾಶ ಮಾಡ್ಬೋದಾ ಅಂತ ಕೇಳಿದ್ರೆ ಏನು ಹೇಳೋದು? ಎಂದೆಂದಿಗೂ ಜ್ಞಾನ ಬರಲ್ಲ. ಇದೆ ಅಂತ ಗೊತ್ತಾದ್ರೆ ಸಾಕು, ಸುಟ್ಟಾಕ್ತಾರೆ. ಸತಾಂ ಸಮಾಗಮ ಸದ್ಧಿ ನಾಫಲ ಪಾರ್ಥ ವಿದ್ಯತೆ. ಇದು ಒಂದಾದ್ರೆ ಸಜ್ಜನರ ಸಮಾಗಮ, ಒಳ್ಳೆಯವರ ಜೊತೆ ಸ್ನೇಹ ಮಾಡಿದರೆ ಒಳ್ಳೆಯದೇ ಆಗತ್ತೆ. ಕೆಟ್ಟವ್ರ ಜೊತೆ ಸ್ನೇಹ ಮಾಡಿದರೆ ಒಳ್ಳೇದಾಗಲ್ಲ. ವಿಮುಕ್ತಂ ನರಕಾತ್ ಪಶ್ಯ ನೃಗಂ ಸಾಧು ಸಮಾಗಮಾತ್. ನೃಗ ಒಳ್ಳೆಯವರ ಸಮಾಗಮದಿಂದ ನರಕದಿಂದ ಬಿಡುಗಡೆ ಹೊಂದಿದ ಅನ್ನೋದನ್ನ ಕೇಳಿ. ಪ್ರಧಾನಂ ಫಲವತ್ತತ್ರ ದ್ರೋಹಸ್ತತ್ರ ತಥಾಬಲಃ ಅಪಹಾರಂ ಗವಾಂ ತಸ್ಮಾತ್ ವರ್ಜಯೇತ ಯುಧಿಷ್ಠಿರಾಂ. ಅದರಿಂದ ಗೋವಿನ ಅಪಹಾರ ಅಂತನ್ನೋದು ಒಳ್ಳೆಯದಲ್ಲ. ಗೋವಿನ ಅಪಹಾರ ಅನ್ನೋದು ಒಳ್ಳೆಯದಲ್ಲ ಅನ್ನುವಲ್ಲಿಗೆ 59ನೇ ಅಧ್ಯಾಯ. ಈ ರೀತಿ ನಮಗೆ ರಾಮಾಯಣದಲ್ಲಿ ಒಂದು ನೃಗ ಅನ್ನುವವನ ಕಥೆ ಬಂದಿದೆ, ಉತ್ತರಕಾಂಡದಲ್ಲಿ ಬರುತ್ತೆ. ರಾಮ ಹೇಳುವ ದೃಷ್ಟಿ ಬೇರೆ. ಅವ ಏನು ಹೇಳ್ತಾನೆ? ರಾಮ ನೋಡು, ರಾಜನಾದವನು ಪ್ರಜೆಗಳಿಗೆ ಬೇಗ ಅಪಾಯಿಂಟ್ಮೆಂಟ್ ಕೊಡಬೇಕು. ವಿಪರೀತ ಕಾಯಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಮಾಡಿ, ಮನೆ ಎದುರುಗಡೆ ಇದ್ರೂ ಕೂಡ ಅವರನ್ನು ನೋಡದೆ ತಪ್ಪಿಸಿಕೊಳ್ಳುವುದು, ಇವುಗಳೆಲ್ಲ ಮಾಡಿದ್ರೆ ನೃಗನಿಗೆ ಶಾಪ ಬಂದ ಹಾಗೆ ಬೀಳತ್ತೆ ಎಂದ. ಅದು ದರ್ಶನ. ಆದರೆ ಅದರ ಒಳಗಡೆ ಇದ್ದ ಪಾಠ ಏನು? ಇದು. ನೃಗ ಹೋಗಿ ಕೇಳಿದ ಯಮಧರ್ಮರಾಜನನ್ನ, ನಾನೇನು ತಪ್ಪು ಮಾಡಿದ್ದೀನಿ, ತಪ್ಪುಂಟಾ ಅಂತ. ಇಷ್ಟಾದ ಮೇಲೆ ನಮಗೆ 2 ಖಾತ್ರಿ ಆಯ್ತು. ಆ 3 ದಿವಸ ಇತ್ತಲ್ಲ, ಅವಾಗ ಅವನು ಯಮದೇವರ ಹತ್ರ ಹೋಗಿ ಮಾತನಾಡಿ ಬರ್ತಾ ಇದ್ದ. ಇಷ್ಟು ಕಥೆ ನಮಗೆ ಗೊತ್ತಾಯಿತು. ಇದಾದ ಮೇಲೆ ನಾವು ನಚಿಕೇತನ ಕಥೆಗೆ ಹೋಗೋಣ. ಸೊಗಸಾದ ಕಥೆ, 1 ದಿವಸದ ಕಥೆ, ಗೋವಿನ ಮಹತ್ವವನ್ನ ಹೇಳುವ ಕಥೆ. ಯುಧಿಷ್ಠಿರ ದತ್ತಾನಾಂ ಫಲ ಸಂಪ್ರಾಪ್ತಿಂ ಗವಾಂ ಪ್ರಬ್ರೂಹಿತೇನ ಘಾ ವಿಸ್ತರೇಣ ಮಹಾಬಾಹೋ ನಾಹಂ ತೃಪ್ಯಾಮಿ ಕಥ್ಯತಾಂ. ನೋಡಿ, ದತ್ತಾನಾಂ ಫಲ ಸಂಪ್ರಾಪ್ತಿಂ, ಗೋದಾನದ ಫಲವೇನು ಅದನ್ನ ಹೇಳಿ, ವಿಸ್ತಾರವಾಗಿ ಹೇಳಿ. ನಹಿ ತೃಪ್ಯಾಮಿ ಕಥ್ಯತಾಂ. ನೀವು ಹೇಳ್ತಾ ಇರ್ಬೇಕಾದ್ರೆ ನನಗೆ ತೃಪ್ತಿಯೇ ಉಂಟಾಗ್ತಾ ಇಲ್ಲ, ಹೇಳಿ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು,
ಕಥೆ ಒಂದು ಹೇಳ್ತೇನೆ ಕೇಳಪ್ಪ. ಉದ್ದಾಲಕನ ಮಗ ಒಬ್ಬ ಇದ್ದ, ನಚಿಕೇತ ಅಂತ. ತಾತಮಾಂ ಉಪಚರಸ್ವೇತಿ ನಾಚಿಕೇತಮ ಭಾಷತ. ನಚಿಕೇತನಿಗೆ ಬಂದು ಹೇಳಿದ, ಮಗು ನಾನು ಹೇಳಿದ ಕೆಲಸವನ್ನು ಮಾಡು. ಸಮಾಪ್ತೆ ನಿಯಮೇ ತಸ್ಮಿನ್ ಮಹರ್ಷಿ ಪುತ್ರಮಬ್ರವೀತ್. ಅದು ಆ ಯಾಗ ಮುಗೀತು. ಯಾಗ ಮುಗಿತಾ ಇರಬೇಕಾದ್ರೆ ಆ ಮಹರ್ಷಿ ಹೇಳಿದ, ಉಪಸ್ಪರ್ಶನ ಶಕ್ತಸ್ಯ ಸ್ವಾಧ್ಯಾಯ ನಿರತಸ್ಯ ಚ ಇದ್ಮಾದರ್ಭಾಸ್ಮನತಃ ಕಲಶಶ್ಚಾಭಿತೋ ಜಲಂ. ನೋಡು, ನಾನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೆ, ಸಂಧ್ಯಾವಂದನೆ ಮಾಡಿದೆ, ಸ್ವಾಧ್ಯಾಯದಲ್ಲಿ ತೊಡಗಿದೆ. ಆಗ ಮರೆತು ಹೋಯಿತು, ಆ ನದಿಯ ತೀರದಲ್ಲಿಯೇ ಸಮಿತ್ತುಗಳನ್ನು ಇಟ್ಟಿದ್ದೇನೆ, ದರ್ಭೆಗಳನ್ನು ಇಟ್ಟಿದ್ದೇನೆ, ತಂಬಿಗೆಯನ್ನು ಅಲ್ಲಿಯೇ ಮರೆತಿದ್ದೇನೆ, ಕಲಶವನ್ನೂ ಅಲ್ಲಿಯೇ ಮರೆತಿದ್ದೇನೆ. ಅದರಿಂದಾಗಿ ಹೋಗಿ ತಗೊಂಡ್ ಬಾ ಮಗು ಅಂದ. ವಿಸ್ಮೃತಮ್ಮೆ ತದಾದಾಯ ನದೀ ತೀರಾತ್ ಇಹಾವ್ರಜ ಗತ್ವಾ ನವಾಪ್ಯ ತತ್ಸರ್ವಂ ನದಿ ವೇಗ ಸಮಾಪ್ಲುತಂ ನ ಪಶ್ಯಾಮಿ ತದಿತ್ಯೇವ ಪಿತರಂ ಸೋಬ್ರವೀನ್ ಮುನಿಂ. ಹೋದ, ಪ್ರವಾಹ ಬಂದು ನದಿಯಲ್ಲಿ ಕೊಚ್ಕೊಂಡು ಹೊರಟೋಗಿದೆ. ಹಾಗೆ ಕೊಚ್ಕೊಂಡು ಹೋಗತ್ತೆ. ನೀವು ನದಿ ತೀರದಲ್ಲಿಯೇ ಇಟ್ಟರೆ, ಮೆಟ್ಟಿಲ ಮೇಲೆ ಇಟ್ಟರೆ ಹೇಗಾಗತ್ತೆ ಅಂದರೆ, ನೀವು ಹರಿದ್ವಾರದಲ್ಲಿ ನೋಡಿರಬಹುದು, ನೀರು ಕಡಿಮೆ ಆಗ್ತಾ ಹೋಗುತ್ತೆ, 2 ಮೆಟ್ಲು ಕಡಿಮೆ ಆಗಿರುತ್ತೆ, ಆಮೇಲೆ ಮತ್ತೆ ನೀರು 2 ಮೆಟ್ಲು ತುಂಬಿ ಬಿಡತ್ತೆ, ಗಂಗಾ ನದಿ. ಆ ರೀತಿ ಅವನು ಉದ್ದಾಲಕ ಸಮಿತ್ತು, ದರ್ಭೆ, ಪಾತ್ರೆ ಎಲ್ಲ ನದಿ ಮೆಟ್ಟಿಲ ಮೇಲೆ ಇಟ್ಟು ಹೋಗಿದ್ದಾನೆ. ಅದು ಸೀದಾ ಪ್ರವಾಹ ಬಂದು ಕೊಚ್ಕೊಂಡು ಹೊರಟೋಗಿದೆ. ಕೊಚ್ಕೊಂಡು ಹೋಗಿದೆ. ಇವನು ಆ ರೀತಿ ಹೇಳಬೇಕೋ ಇಲ್ವೋ? ನಚಿಕೇತ ಬಂದು, ನೋಡು ಕೊಚ್ಕೊಂಡು ಹೊರಟೋಗಿದೆ ಅಂತ ಹೇಳಬೇಕು. ಕಾಣಲ್ಲ ಅಂದ. ಕಾಣಲ್ಲ ಅಂದ್ರೆ ಏನರ್ಥ? ಅಲ್ಲಿ ಇಲ್ಲ ಅಂತ ಅರ್ಥನೋ, ಇದ್ರೂ ಕಾಣ್ತಾ ಇಲ್ಲ ಅಂತ ಅರ್ಥನೋ ಸರಿಯಾಗಿ ಕನ್ವೆ ಆಗಲಿಲ್ಲ. ಕ್ಷುತ್ ಪಿಪಾತ ತಮಾವಿಷ್ಟೋ ಮುನಿರ ಉದ್ದಾಲಕಿಸ್ತದಾ. ಸಿಟ್ಟು ಬಂತು. ಹಸಿವಾದಾಗ ಬ್ರಾಹ್ಮಣರಿಗೆ ಸಿಟ್ಟು ಜಾಸ್ತಿ. ಯಮಂ ಪಶ್ಯೇತಿ ತಂ ಪುತ್ರಮ ಶಪತ್ ಕ್ರೋಧ ಮೂರ್ಛಿತಃ. ಓ, ನಿನಗೆ ಸಮಿತ್ತು ಕಾಣ್ತಾ ಇಲ್ಲ ಅಲ್ವಾ, ಯಮನನ್ನ ನೋಡು ಅಂತ ಶಾಪ ಕೊಟ್ಟ. ತಥಾ ಪಿತ್ರಾತ ನಿಹತಃ ವಾಗ್ವಜ್ರೇಣ ಕೃತಾಂಜಲಿ ಪ್ರಸೀದೇತಿ ಬ್ರುವನ್ನೇವ ಗತ ಸತ್ವೋಪತದ್ಭುವಿ. ಅಪ್ಪ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾನೆ, ಸತ್ತೋದಂತೆ. ಗತ ಸತ್ವೋಪತದ್ಭುವಿ. ಅದನ್ನು ನೋಡಿದ, ಓ ನಾನೇನ್ ಮಾಡಿದೆ ಅಂತ ಆಮೇಲೆ ಬುದ್ಧಿ ಬಂತು. ನಮ್ಮ ಬಗ್ಗೆನೇ ಒಂದು ತಮಾಷೆ ಉಂಟು. ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ. ಅವ್ರಿಗೆ ಯಾವತ್ತೂ ಆಮೇಲೆ ಗೊತ್ತಾಗೋದಂತೆ. ಕೆಲಸ ಆದ್ಮೇಲೆ ಗೊತ್ತಾಗತ್ತೆ ಬ್ರಾಹ್ಮಣರಿಗೆ, ಮೊದಲು ಗೊತ್ತಾಗಲ್ಲ ಅಂತ. ಸಂಸ್ಕೃತದಲ್ಲೇ ತಮಾಷೆ ಉಂಟು ಬ್ರಾಹ್ಮಣರ ಬಗ್ಗೆ. ಮಾಡೋದು ಮಾಡಿಬಿಡ್ತಾರೆ, ಆಮೇಲೆ ಅಯ್ಯೋ ಹೀಗಾಗಬಾರ್ದಿತ್ತು ಅಂತ. ನಾಚಿಕೇತಂ ಪಿತಾ ದೃಷ್ಟ್ವಾ ಪತಿತಂ ಕ್ರೋಧ ಮೂರ್ಛಿತಃ ಕಿಂ ಮಯಾ ಕೃತಮಿತ್ಯುಕ್ತ್ವಾ ನಿಪಪಾತ ಮಹೀತಳೇ. ಅಯ್ಯೋ ಏನ್ ಮಾಡಿದೆ ನಾನು ಅಂತ ಕೆಳಗಡೆ ಕುಸಿದ. ದುಃಖ. ತನ್ನ ಮಗನನ್ನ ಹೀಗೆ ಅಪ್ಪಿಕೊಂಡಿದ್ದಾನೆ, ಮಗನ ಶವವನ್ನ. ವ್ಯತೀತಂ ತದಹ ಶೇಷಂ. ಆ ಹಗಲು ಕಳೆದು ಹೋಯಿತು. ಸಾ ಚೋಗ್ರಾ ಶರ್ವರೀ ತದಾ. ರಾತ್ರಿ ಆಯಿತು. ಪಿತ್ರೇಣಾಸ್ತ್ರ ಪ್ರಪಾತೇನ ನಾಚಿಕೇತ ಕುರುದ್ವಹ. ಆ ರಾತ್ರಿಯೂ ಕಳಿತು. ದುಃಖದಿಂದ ಹಾಸಿಗೆ ಮೇಲೆ ಮಲಗಿಸಿದಾನೆ ಮಗನನ್ನ, ಅಂದ್ರೆ ಮಗನ ಶವವನ್ನ. ಅವನ ಕಣ್ಣಿನಿಂದ ಒಂದು ತೊಟ್ಟು ನೀರು ನಚಿಕೇತನ ಆ ಶವದ ಮೇಲೆ ಬಿತ್ತು. ನಿಧಾನವಾಗಿ ನಚಿಕೇತ ಹೀಗೆ ಮೈಯಲುಗಿಸಿದ. ಪರ್ಯಪೃಚ್ಛತ್ತದಾ ಪುತ್ರಂ ಶ್ಲಾಘ್ಯಂ ಪ್ರತ್ಯಾಗತಂ ಪುನಃ. ತಕ್ಕ ನಚಿಕೇತ ಕಣ್ಬಿಟ್ಟ. ಮೊದಲು ಸತ್ತಿದ್ದ, ಈಗ ಮಾರನೇ ದಿವಸ ನೋಡಿದಾಗ ಬದುಕಿದ್ದಾನೆ. ಭಾರಿ ಖುಷಿ ಆಯಿತು. ಮಗು, ಯಮಲೋಕಕ್ಕೆ ಹೋಗಿದ್ದೇನು, ಅಲ್ಲಿಂದ ಬಂದೇನು ಅಂತ ಕೇಳಿದ.
ಹೌದು, ಅಲ್ಲಿಂದ ಬಂದಿದ್ದೇನೆ. ನೋಡು, ಕ್ಷೀಣ ಸ್ವಪ್ನಮಿವಸ್ಥಿತಂ, ನಿದ್ರೆ ಮುಗಿಸಿ ಎದ್ದವಂತರ ಕಾಣ್ತಾ ಇದೆಯಲ್ಲ. ಈ ಒಂದು ದಿವಸದ ಕೆಳಗಡೆ ನೀನು ಸತ್ತು ಹೋದೆ, ನಾನು ಸಿಟ್ಟಿನಿಂದ ಶಾಪ ಕೊಟ್ಟೆ ಸತ್ತು ಹೋಗು ಅಂತ. ನೀನು ಕೆಳಗಡೆ ಬೀಳ್ತಾ ಅಪ್ಪ ಪ್ರಸನ್ನನಾಗೂ ಅಂತ ಹೇಳಿ ಕೆಳಗಡೆ ಬಿದ್ದೆ. ಈಗ ನೋಡಿದ್ರೆ ನನ್ನ ಕಣ್ಮುಂದೆ ಕಾಣಿಸ್ಕೋತಾ ಇದ್ದಿ. ಮಗು, ಯಾವ ಲೋಕದಿಂದ ಬಂದೆಯೋ ಆ ಲೋಕದ ಬಗ್ಗೆ ಹೇಳ್ತೀಯನೇನಪ್ಪ ಅಂತ ಕೇಳಿದ. ಅಪಿ ಪುತ್ರಗತಾ ಲೋಕಾ ಶುಭಾಸ್ತೆ ಸ್ವೇನ ಕರ್ಮಣ ದಿಷ್ಟ್ಯಾ ಚಾಸಿ ಪುನಃ ಪ್ರಾಪ್ತೋ ನಹಿತೆ ಮಾನುಚಂ ವಪುಹು. ಈ ದೇಹ ಇಲ್ಲೇ ಬಿಟ್ಟು ಹೋಗಿದ್ದಿ ಅಂದ್ರೆ ದೇಹವನ್ನ ಬಿಟ್ಟು ಕೇವಲ ಆತ್ಮದ ಮೂಲಕ ಪ್ರಯಾಣ. ಆತ್ಮ ಅಲ್ಲಿರಲಿಲ್ಲ, ಯಾಕೆಂದ್ರೆ ಉಸಿರಿರಲಿಲ್ಲ, ಇದೆಲ್ಲ ನಿಂತು ಹೋಗಿತ್ತು. ನಿನ್ನ ಶರೀರ ನಾಡಿಯ ಮಿಡಿತಾ ಇಲ್ಲ, ರಕ್ತದ ಹರಿತಾ ಇರಲಿಲ್ಲ, ಹೃದಯದ ಬಡಿತಾ ಇರಲಿಲ್ಲ. ಯು ಆರ್ ಡೆಡ್, ಯುವರ್ ಡೆಡ್, ಏನ್ ಬೇಕಾದ್ರೆ ಇಟ್ಕೊಳ್ಳಿ. ಈಗ ನೀನು ಮತ್ತೆ ಯು ಆರ್ ಅಲೈವ್ ಅಗೇನ್. ನಾವು ಮತ್ತೆ ಬದುಕಿದ್ದಿ. ಏನಪ್ಪ, ಎಲ್ಲಿಗೆ ಹೋಗಿ ಬಂದಿ, ಅಲ್ಲೆಲ್ಲ ಏನು ನೋಡಿದೆ, ಅದು ನೆನಪಿದ್ರೆ ಹೇಳು. ಕುರುವನ್ ಭವಚ್ಛಾತ ನಮಾಚುಯಾತೋ ಹ್ಯಹಂ ವಿಚಾಲಾಂ ರುಚಿರ ಪ್ರಭಾತಾಂ ವೈವಸ್ವತೀಂ ಪ್ರಾಪ್ಯ ಸಭಾಮ ಪಶ್ಯಂ ಸಹಸ್ರಶೋ ಯೋಜನ ಹೈಮ ಭೌಮಾಂ. ಅಪ್ಪ, ನಿಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ಬಿದ್ದೆ. ಸೀದಾ ಯಮನ ಮನೆಗೆ ಹೋದೆ. ಯಮನ ಸಭೆಯನ್ನು ನೋಡಿದೆ. ಬಂಗಾರದ ಸಭೆ, ಸೊಗಸಾದ ಸಭೆ. ಯಮಲೋಕದಲ್ಲಿ 2 ಪಾರ್ಟ್ ಇದೆ. ಸಂಯಮನೀಪುರ ಒಂದು, ನರಕ ಒಂದು. ಯಮನ ಪಟ್ಟಣದಲ್ಲಿರೋರೆಲ್ಲ ದುಃಖ ಅನುಭವಿಸ್ತಾರೆ ಅಂತ ಅನ್ಕೋಬೇಡಿ. ಯಮನ ಪಟ್ಟಣದಲ್ಲಿ ಸುಖಿಗಳಿಗೂ ಅವಕಾಶ ಉಂಟು. ಒಳ್ಳೆಯವರು ಹೋದ್ರೆ ಯಮನ ಪಟ್ಟಣದಲ್ಲಿ ಸುಖವಾಗಿರ್ತಾರೆ, ಕೆಟ್ಟವರು ಹೋದ್ರೆ ದುಃಖದಿಂದ ಇರ್ತಾರೆ. ಆದ್ದರಿಂದ ಯಮನ ಪಟ್ಟಣದಲ್ಲಿಯೇ 2 ಇದೆ. ದೃಷ್ಟ್ವೈವಮಾ ಬಹುಮುಖಮಾಪತಂತಂ ಗೃಹಂ ನಿವೇದ್ಯಾತನ ಆದಿದೇಚ ವೈವಸ್ವತೋರ್ಗ್ಯಾದಿಭಿರರ್ಹಣೈಶ್ಚ ಭವತ್ಕೃತೆ ಪೂಜಯಾ ಮಾತಮಾಂಸಃ. ನಾನು ಅಲ್ಲಿಗೆ ಹೋಗ್ತಿದ್ದ ಹಾಗೇನೆ ಯಮ ನನ್ನನ್ನು ಅಭಿಮುಖವಾಗಿ ಎದುರುಗೊಂಡ. ಹೀಗೆ ಬಂದು ಬಾರಯ್ಯ ಬಾ ಅಂತ ಹೇಳಿ ಆಸನದಲ್ಲಿ ಕೂಡಿಸಿದ. ಅಪ್ಪ, ಯಾಕೆ ಗೊತ್ತಾ, ನಿಮ್ಮ ಮಗ ಅಂತ. ಭವತ್ಕೃತೆ ಪೂಜೆಯ ಮಾಂಸಃ. ಎಲ್ಲರಿಗೂ ಈ ಅಭಿಪ್ರಾಯ ಇರಬೇಕು. ನಮ್ಮಪ್ಪನಿಂದಾಗಿ, ನಮ್ಮ ಹಿರಿಯರಿಂದಾಗಿ ನಮಗೆ ಈ ಗೌರವ ಸಿಗ್ತಾ ಇದೆ ಎನ್ನುವ ಅರಿವು ಇದ್ರೆ ಒಳ್ಳೆಯದು. ಎಲ್ಲರಿಗೂ ಅಷ್ಟೇ ತಾನೇ. ಅವರಪ್ಪ ದೇಹ ಕೊಟ್ಟಿದ್ರಿಂದಾಗಿ ಈ ಸೌಭಾಗ್ಯ. ಕೆಲವರಿಗೆ ಏನು ಕಾರಣ ಇಲ್ಲದೆ ಇರಬಹುದು. ಅವರಪ್ಪ ಅವರ ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ಪಾತ್ರವನ್ನು ವಹಿಸದೇ ಇರಬಹುದು. ಆದರೆ ದೇಹ ಕೊಟ್ಟಿದ್ದು ಇದೆಯಲ್ಲ, ಅವರಲ್ಲದೆ ಹೋದ್ರು ಅವರ ಪೂರ್ವಜರು. ಇನ್ನು ಕೆಲವರಿಗೆ ಅಪ್ಪಂದರು ಒಳ್ಳೆಯವರಾಗಿ ಇರ್ತಾರೆ, ಅಪ್ಪಂದರ ಕೀರ್ತಿಯಲ್ಲಿ ನಿಂತಿರ್ತಾರೆ ಕೆಲವರು. ಅವರಿಲ್ಲದೆ ಹೋದರೆ ಅವರು ಏನೂ ಇಲ್ಲ, ಹಾಗಾಗತ್ತೆ. ಅದರಿಂದಾಗಿ ನಿಮ್ಮ ಕಾರಣದಿಂದಾಗಿ ಯಮ ನನ್ನನ್ನು ಆಧರಿಸಿ ಆಸನದಲ್ಲಿ ಕೂಡಿಸಿದ. ತತಸ್ತ್ವಹಂ ತಂ ಚನಕೈರವೋಚಂ ವೃತಂ ಅಭಿಪೂಜ್ಯಾವನಮ್ಯ ಪ್ರಾಪ್ತೋಸ್ಮಿತೆ ವಿಷಯಂ ಧರ್ಮರಾಜ ಲೋಕಾನಹಂ ಯಾಮಿ ತನ್ಮೇ ವಿಧಸ್ವ. ನಾನೇನು ಮಾಡಿದೆ, ನಿಧಾನವಾಗಿ ಹೇಳಿದೆ. ನಿನ್ನ ಲೋಕವನ್ನ ತಲುಪಿದ್ದೇನೆ, ನಿನ್ನ ಲೋಕದ ಬಗ್ಗೆ ನನಗೆ ಹೇಳು. ಯಮೋ ಬ್ರವೀನ್ ಮಾಂ ನಮೃತೋಸ್ಸಿ ಸೌಮ್ಯ ಯಮಂ ಪಶ್ಯೇತ್ಯಾಹತು ತ್ವಾಂ ತಪಸ್ವಿ ಪಿತಾ ಪ್ರದೀಪ್ತಾಗ್ನಿ ಸಮಾನ ತೇಜ ನ ತಚ್ಛಕ್ಯಮನೃತಂ ವಿಪ್ರಕರ್ತುಂ. ಅದಕ್ಕೆ ಅವನು ಹೇಳಿದ, ನೀನು ಸತ್ತಿಲ್ಲಪ್ಪ. ನಿಮ್ಮಪ್ಪ ಏನು ಹೇಳಿದ್ದು, ಯಮನಿಗೆ ಕೊಡ್ತೀನಿ ಅಂತ. ಅಂದ್ರೆ ನೀನು ಬದುಕಿಯೇ ಇದ್ದಿ. ಅಲ್ಲಿ ಕೆಳಗಡೆ ನಿಂದು ಏನಿಲ್ಲ, ಆ ದೇಹವನ್ನು ಬಿಟ್ಟು ಬಂದಿದೆ. ಆ ದೇಹವನ್ನೇ ಇಲ್ಲಿ ತಗೊಂಡು ಬರ್ಲಿಕ್ಕಿಲ್ಲ. ಲೋಕದಿಂದ ಲೋಕಕ್ಕೆ ಶರೀರವನ್ನು ಇಟ್ಟುಕೊಂಡು ಓಡಾಡುವಷ್ಟು ಯೋಗ್ಯರಲ್ಲ ಮನುಷ್ಯರು. ಯಾಕೆ ಅಂದ್ರೆ ಆ ವೇಗಕ್ಕೆ ಮಾಸ್ ಅನ್ನೋದು ಲೈಟಾಗಿ ಕನ್ವರ್ಟ್ ಆಗೋಗುತ್ತೆ. ಇವತ್ತಿನ ಪರಿಭಾಷೆಯಲ್ಲಿ ಸುಲಭವಾಗಿ ಹೇಳಬೇಕು ಅಂತಂದ್ರೆ
ಯಾವುದೇ ಮಾಸು ಮೇಲ್ಗಡೆಯಿಂದ ಬೀಳುವಾಗ ಅದೇ ವೇಗದಲ್ಲಿರತ್ತಾ, ಉರಿದೋಗ್ಬಿಡಲ್ವಾ ತೀರಾ ಆಚೆಯಿಂದ ಬೀಳಬೇಕಾದ್ರೆ? ಇನ್ನು ಲೋಕಾಂತರದಿಂದ ಬರಬೇಕಾದ್ರೆ ಆದರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಇವಾಗ ಅರ್ಜುನ ಇಂದ್ರಲೋಕಕ್ಕೆ ಹೋದ. ಯಾಕೆ ಹೋದ ಅಂದರೆ ಇಂದ್ರನಿಗೆ ಇತ್ತು ನನ್ನ ಮಗ ಬರಲಿ ಅಂತ. ಅವನು ದೇವತೆ ಹೋದ, ದೇವರ ವಿಶೇಷ ಅನುಗ್ರಹ. ಇಂದ್ರ ಹೋದ ಇಂದ್ರಲೋಕಕ್ಕೆ, ಅರ್ಜುನ ಇಂದ್ರಲೋಕಕ್ಕೆ ಹೋದ. ಅವನ ದೇಹ ಏನಾಗಿರಲಿಲ್ಲ. ಅದೇ ಬೇರೆ ಬೇರೆಯವರೆಲ್ಲ ಮನುಷ್ಯ ಲೋಕದಿಂದಲೇ ಇಂದ್ರಲೋಕಕ್ಕೆ ಹೋಗಿ ಬಂದರು. ಅವತ್ತಿನ ಕಾಲದಲ್ಲಿ ರಜಿಯ ಮಕ್ಕಳಿರ್ಲಿಲ್ವೇ? ಇಂದ್ರನ ಹತ್ರನೇ ಜಗಳ ಆಡಿ ಬಂದರು. ಉಪರಿಚರ ವಸು ಇಂದ್ರನನ್ನ ಭೇಟಿ ಮಾಡ್ತಾ ಇದ್ದ. ಆಗಿನ ರಾಜರೆಲ್ಲ ದೇವತೆಗಳನ್ನ ನೇರವಾಗಿ ಹೀಗೆ ನೋಡ್ತಾ ಇದ್ರು. ಅದು ಆ ಕಾಲ. ಕಾಲದಿಂದ ಯಾವುದೇ ಬದಲಾವಣೆ ಬರಲ್ಲೇನು. ಆ ಕಾಲದಲ್ಲಿ ಹಾಗಿತ್ತು ಅಷ್ಟೇ. ನಾವೀಗ ಮಹಾಭಾರತವನ್ನು ಓದುವಾಗ, ರಾಮಾಯಣವನ್ನು ಓದುವಾಗ ನಾವು ಹಾಗೆ ಆಗ್ತೀವಿ ಅಂತ ಓದ್ತೀವ, ನಮಗೆ ಏನು ಇದರಿಂದ ಸಂದೇಶ ಇದೆ ಅಂತ ಓದ್ತೀವ ಅಲ್ವೇ? ಈ ಜನರಿಗೆ ಒಂದು ಸ್ವಲ್ಪ ತಲೆ ಸಮ ಇಲ್ಲ. ಇವಾಗ ನೀವು ಹಾಗೆ ಹೋಗ್ಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಇವಾಗ ಹಾಗೂ ಇವಾಗ ನಾವು ಸಮುದ್ರವನ್ನು ಹಾರಬೇಕು ಅಂತ ಹನುಮಂತನನ್ನ ನೋಡಿಕೊಂಡು, ಓ ರಾಮಾಯ ಶಾಶ್ವತ ಹನುಮಂತ ಹಾರಿದ, ನಾವು ಹಾರಬೇಕು ಅಂತ ಹೊರಡ್ತೀವ. ಹನುಮಂತ ನಮಗೆ ಅನುಗ್ರಹ ಮಾಡಲಿ ಅಂತ ಅಷ್ಟೇ ಇರುತ್ತ. ನಾವು ರಾಮಾಯಣವನ್ನು ಓದಿದ್ರೆ ಸಮುದ್ರವನ್ನು ಹಾರುವುದೇ ಪ್ರಯೋಜನ ಅಂತೆಲ್ಲರೂ ಹೇಳಿದೀವ? ಇಲ್ಲ. ಮತ್ತೆ ನೋಡುವಾಗ ಒಂದೊಂದು ಕ್ರಮ ಇರುತ್ತೆ ನೋಡಿ. ಒಬ್ಬ ಜೋಗಿ ಅಂತ ಒಬ್ಬ ಪೆಕ್ರ ಇದ್ದಾನೆ. ಅವನು ಒಂದು ಮಾತು ಬರೀತಾನೆ, ನನಗೆ ನೋಡಿ ನಿಮ್ಮ ಮಗ ಇರ್ತಾನೆ, ನೀವು ಅವನನ್ನ ಮನೆಯಿಂದ ಹೊರಗಡೆ ಹಾಕ್ತೀರ. ಅವನೇನ್ ಮಾಡ್ತಾನೆ, ನಿಮ್ಮ ಶತ್ರುವಿನ ಜೊತೆ ಸೇರ್ಕೋತಾನೆ. ತಂದೆಯನ್ನ ಕೊಲ್ಲಿಸಲಿಕ್ಕೆ ಶತ್ರುವಿನ ಜೊತೆ ಕೈ ಜೋಡಿಸ್ತಾನೆ. ಆ ಶತ್ರು ತಂದೆಯನ್ನ ಕೊಲ್ತಾನೆ. ಅವನನ್ನ ಒಳ್ಳೆಯವನು ಅಂತ ಹೇಳ್ತೀರಾ ನೀವು? ಹೇಳ್ತೀರಾ? ಮತ್ತೆ ಪ್ರಹ್ಲಾದನನ್ನು ಮಾಡ್ತಾ ಇರೋದೇನು ನೀವು? ಹಿಂಗ್ ಬರ್ತಾನವನು. ಪ್ರಹ್ಲಾದ ಹಿರಣ್ಯಕಶಿಪುವಿನ ಶತ್ರುವಾದ ಹರಿಯನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ. ಹಿರಣ್ಯಕಶಿಪುಗೆ ಸಿಟ್ಟು ಬಂತು. ಸಹಜ, ನಿಮ್ಮ ಮಗ ನಿಮ್ಮ ಶತ್ರುವನ್ನ ಕೊಂಡಾಡ್ತಾ ಇದ್ರೆ ನಮ್ಗೆ ಸಿಟ್ಟು ಬರಲ್ಲೇನು? ಮನೆಯಿಂದ ಹೊರಗಡೆ ಹಾಕಿದ್ರು ಬುದ್ಧಿ ಕಲೀಲಿ ಅಂತ. ಅವನೇನ್ ಮಾಡ್ದ, ನಿಮ್ಮ ಶತ್ರುವಿನ ಜೊತೆ ಸೇರ್ಕೊಂಡ. ನಿಮ್ಮನ್ನೇ ಕೊಲ್ಲಲಿಕ್ಕೆ ಅಂತ ಪ್ಲಾನ್ ಹಾಕಿದ. ಲೋಕ ಎಲ್ಲ ಅವನನ್ನ ಭಕ್ತ ಪ್ರವರ ಅಂತಂದ್ರೆ ತಪ್ಪಲ್ವಾ? ಮತ್ತು ಪ್ರಹ್ಲಾದನ ನೀವು ಮಾಡ್ತಾ ಇರೋದೇನು ಆಸ್ತಿಕರು ಅಂತ ಅವನು. ತಂದೆಯೇ ತಪ್ಪು ಮಾಡಿದರೂ ಕೂಡ ಸರಿಯಾದ ದಾರಿಯಲ್ಲಿ ಮಗ ಹೋಗಬೇಕು ಅನ್ನೋ ಸಂದೇಶ ಅವನು ತಗೊಳ್ಳಿಲ್ಲ. ಅದರಿಂದಾಗಿ ಆ ತರಹದವರು. ಅದಕ್ಕೆ ಅವನು ಈ ತರಹ ಬೈದದ್ದು, ಮತ್ತೇನೂ ಅಲ್ಲ. ಈ ತರಹ ಆಗತ್ತೆ. ಅತಿ ಬುದ್ಧಿವಂತರು ಅಂತ ಇದನ್ನ ಹೇಳೋದು. ಹಾಗೆ ಇಲ್ಲಿಯೂ ಕೂಡ ಯಾವುದೇ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು. ಯಮ ಏನು ಮಾಡಿದ, ಹೇಳಿದ, ನಿನ್ನ ತಂದೆ ತಪಸ್ವಿ. ಅವನು ಏನು ಹೇಳಿದ್ದು? ಸಾಯಿ ಅಂತ ಹೇಳಲಿಲ್ಲ, ಯಮನಿಗೆ ನಿನ್ನನ್ನು ಕೊಡ್ತೇನೆ ಅಂತ ಹೇಳಿದ್ದು. ಆ ಕಾಲದಲ್ಲಿ ಹಾಗಿತ್ತು. ಆ ಕಾಲ ನಾವು ನೋಡ್ಬೇಕಾಗತ್ತೆ. ಕಾಲವನ್ನು ಇವರು ಪರಿಗಣಿಸೋದೇ ಇಲ್ಲ. ಕಾಲದ ಅಗಾಧವಾದ ಒಂದು ಹರಿವನ್ನ ಈ ಕಾಲದ ತರಾನೇ ಹಿಂದಿನ ಕಾಲವೂ ಇತ್ತು ಅಂತ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ನೀವು ರಾಮಾಯಣ ಮಹಾಭಾರತ ಎಲ್ಲ ಇವತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ, ಇವತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಾವು ಹೇಳ್ತಾ ಇರೋದು. ಇವತ್ತು ರಾಮಾಯಣ ಮಹಾಭಾರತ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವತ್ತು ರಾಮ ಇದ್ದ, ಇವತ್ತು ರಾವಣನದ್ದೇ
ಪ್ರಾಬಲ್ಯ ಇದೆ, ನೀವೆಲ್ಲ ಅಂಥವ್ರೆ ಅಂತಲೇ ಹೇಳೋದು. ನಾವು ಬೇರೇನು ಹೇಳ್ತಾ ಇಲ್ಲ. ಆ ಕಾರಣದಿಂದ ಯಾಕೆ ನಾವು ಶಾಸ್ತ್ರವನ್ನು ಓದೋದು? ಇಲ್ಲಿ ಎಲ್ಲ ಅಡಗಿರುವ ಧರ್ಮವನ್ನು ತಿಳಿಲಿಕ್ಕೆ ವಿನಃ ಆತ್ಮ ಸಂಸ್ಕಾರಕ್ಕಾಗಿ ನಾವು ರಾಮಾಯಣ ಮಹಾಭಾರತಗಳನ್ನು ಓದೋದೇ ವಿನಃ ಈ ತರಹ ಆಗಬೇಕು ಅಂತ ನಾವು ಓದೋದಲ್ಲ. ಅದರಿಂದ ಕಾಲಘಟ್ಟದ ಬದಲಾವಣೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ ನೀವು. ಅದಕ್ಕಾಗಿ ಈ ತರಹದ ಪ್ರಶ್ನೆ. ನಾವು ಅದನ್ನು ನಂಬಲ್ಲ. ಹೌದು, ಇವತ್ತಾಗತ್ತೆ ಅಂತ ನಂಬಲಿಕ್ಕಾಗಲ್ಲ, ಅವತ್ತಾಗಿದೆ ನಂಬಿ. ನಂಬೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಓದೋದ್ರಿಂದ ಆತ್ಮ ಸಂಸ್ಕಾರ ಸಿಗತ್ತೆ, ಮನಸ್ಸಂಸ್ಕಾರ ಸಿಗತ್ತೆ. ಇಷ್ಟು ಇರಬೇಕಾದದ್ದು. ಅದರಿಂದ ಅವತ್ತು ಅವನು ಹೇಳ್ದ, ಯಮನನ್ನ ನೋಡು ಅಂದ ತಂದೆ, ಶಾಪ ಕೊಟ್ಟ. ಇವನು ಯಮನ ಬಳಿಗೆ ಹೋದ, ಸತ್ತಿರಲಿಲ್ಲ. ಸತ್ತಿರಲಿಲ್ಲ ಅಂತ ಹೇಳಿದರೆ ಏನರ್ಥ? ಉಪನಿಷತ್ತಿನಲ್ಲಿ ಸತ್ತಿದ್ದಾನೆ ಅಂತ ಉಂಟು. ಹೌದು. ಮೃತ ಅಂದ್ರೆ ಏನು? ಮೃಂಗ್ ಪ್ರಾಣತ್ಯಾಗೆ ಅಂತ. ಮೃಂಗ್ ವಿಹಾಯತಾಗತವು. ಆಕಾಶದಲ್ಲಿ ಆತ್ಮ ಪ್ರಯಾಣ ಮಾಡಿದ್ರೆ ಮೃತ ಅಂತ. ಮೃಂಗ್ ವಿಹಾಯತಾಗತವು ಅಂತ ಮೃತ ಅಂದ್ರೆ ಅವನು ಆಕಾಶ ಮಾರ್ಗದ ಮೂಲಕನೇ ತಾನೇ ಹೋಗಿದ್ದು. ಹೀಗಾಗಿ ಮೃತ ಅನ್ನೋದು ಕರೆಕ್ಟ್. ದೃಷ್ಟಸ್ಥೇಹಂ ಪ್ರತಿಗಚ್ಚಸ್ವತಾತಂ ಶೋಚತ್ಯ ಸೌತವ ದೇಹಶ್ಚ ಕರ್ತಾ ದದಾಮಿ ಕಿಂಚಾಪಿ ಮನ ಪ್ರತೀತಂ ಪ್ರಿಯಾತಿಥೇಸ್ತವ ಕಾಮಂ ವೃಣೀಶ್ವಾಂ. ಅದರಿಂದ ನೋಡಿದೆ ನನ್ನನ್ನು, ನಿನ್ನನ್ನು ಸೇವೆ ಮಾಡಿ ಆಯಿತು. ಯಾಕೆಂದರೆ ಜ್ಞಾನಿ ನೀನು, ಜ್ಞಾನ ಸಂಪನ್ನನಾಗಿದ್ದಿ. ಅದರಿಂದಾಗಿ ನನ್ನ ಸೇವೆ ಮುಂದೆ ಸಲ್ಲುತ್ತೆ. ಆದರೆ ಕೆಳಗಡೆ ನಿನ್ನ ಅಪ್ಪ ನಿನ್ನನ್ನು ಕಳ್ಕೊಂಡು ಅಳ್ತಾ ಇದ್ದಾನೆ. ಹೋಗುವ ಮೊದಲು ನಮ್ಮ ಮನೆಗೆ ಬಂದಿದ್ದೀ, ನಿನಗೇನು ಬೇಕು ಕೊಡ್ತೀನಿ. ದೊಡ್ಡವರಾಗಿ ಹೇಳೋದೇ ಅಪರೂಪ. ಹೇಳಿದಾಗ ಕೇಳ್ಬಿಡ್ಬೇಕು. ನನಗೆ ಒಬ್ಬರು ದೊಡ್ಡವರು, ಇವತ್ತು ಬಹಳ ಮನಸ್ಸಮಾಧಾನ ಆಗಿದೆ ನಿಮ್ಮ ಬಗ್ಗೆ, ಏನು ವರ ಬೇಕು ಕೇಳಿಕೊಡ್ತೇನೆ, ಏನು ಆಶೀರ್ವಾದ ಬೇಕು ಕೇಳಿಕೊಡ್ತೇನೆ. ಏನಿಲ್ಲ, ಹೀಗೆ ಇದ್ರೆ ಸಾಕು ಅಂತ ಹೇಳಿದೆ. ಬಹಳ ಪ್ರಸನ್ನತೆ ಬಂದ್ಬಿಟ್ಟಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ದೃಷ್ಟಸ್ಥೇಹಂ ಪ್ರತಿಗಚ್ಚಸ್ವತಾತಂ. ಹೋಗು. ಹೋಗೋಕ್ಕಿಂತ ಮೊದಲು ಏನು ವರ ಬೇಕು ಅದನ್ನು ಕೊಡ್ತೇನೆ. ತೇನೈವ ಮುಕ್ತಸ್ತಮಹಂ ಪ್ರತ್ಯವೋಚಂ ಪ್ರಾಪ್ತೋಸ್ಮಿ ತೇ ವಿಷಯಂ ದುರ್ನಿವರ್ತ್ಯಂ ಇಚ್ಛಾಮ್ಯಹಂ ಪುಣ್ಯಕೃತಾಂ ಸಮೃದ್ಧಾನ್ ಲೋಕಾನ್ ದ್ರಷ್ಟುಂ ಯದಿತೇಹಂ ವರಾರ್ಹಃ. ತೇನೈವ ಮುಕ್ತ. ಅದಕ್ಕೆ ನಾನು ಹೇಳಿದೆ, ನಿನ್ನ ಲೋಕಕ್ಕೆ ಬಂದು ಅರಿವು ಕಳೆದುಕೊಳ್ಳದೆ ಯಾರೂ ಹೋಗಲ್ಲ. ಯಮಲೋಕಕ್ಕೆ ಹೋದವರೆಲ್ಲರೂ ಕೂಡ ಬರ್ಬೇಕಾದ್ರೆ ಎಲ್ಲ ಮರೆತು ಬಿಟ್ಟಿರ್ತಾರೆ. ಆದರೆ ನನಗೊಂದು ವರ ಬೇಕು. ಏನು? ಈ ಲೋಕವನ್ನೆಲ್ಲ ನೋಡಬೇಕು ನಾನು. ಒಳ್ಳೆಯದನ್ನ ಮಾಡಿದವರು ಯಾವ ಲೋಕಕ್ಕೆ ಹೋಗ್ತಾರೆ ಅನ್ನೋದು ನೋಡ್ಬೇಕಲ್ವಾ ನಾನು. ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ, ಎಲ್ಲರೂ ಹೇಳೋದು ಒಳ್ಳೇದು ಮಾಡಿ ಅಂತಾನೆ. ನಾಸ್ತಿಕರು ಒಳ್ಳೇದು ಮಾಡಿ ಅಂತಾನೆ ಹೇಳೋದು. ನಾಸ್ತಿಕರಿಗೂ ಗೊತ್ತಿಲ್ಲ, ದಯೆ ಇಡಿ ಅಂತಾರೆ. ಯಾಕೆ ದಯೆ ಇಡಬೇಕು? ದಯೆ ಇಡಿ ಅಷ್ಟೇ, ಅದಕ್ಕೆ ಅದನ್ನ ಮುಂದೇನು ಉತ್ತರ ಇಲ್ಲ. ಉಪಕಾರ ಮಾಡಿ ಅಂತಾನೆ ಎಲ್ಲರೂ ಹೇಳೋದು. ಅನ್ನ ಹಾಕಿ ಅಂತಾನೆ ಎಲ್ಲರೂ ಹೇಳೋದು. ಎಂಥದೇ ನಾಸ್ತಿಕರಿರಲಿ, ಎಲ್ಲರಿಗೂ ಅನ್ನ ಹಾಕಿ, ನೀರು ಕೊಡ್ರಿ, ದಾನ ಮಾಡಿ ಅಂತಾನೆ ಎಲ್ಲರೂ ಹೇಳೋದು. ಹಾಗೆ ಹೇಳಿದ ನಾಸ್ತಿಕರು ಮಾಡಲ್ಲ, ಅದು ಬೇರೆ. ಆಸ್ತಿಕರು ದೇವರ ಹೆಸರಿನಲ್ಲಿ ಅದನ್ನೆಲ್ಲ ಮಾಡ್ತಾರೆ, ಬೇರೆ. ಅವರಿಂದ ನೀತಿಶಾಸ್ತ್ರ ಪಾಠ ಹೇಳಿಸ್ಕೊಳ್ಳುವಷ್ಟು ಪೂರಲ್ಲ ನಾವು. ಆದರೆ ಅವರು ಜಗತ್ತಿನ ಸಕಲ ಸರ್ವಜ್ಞರ ತರಹ ಮಾತನಾಡುತ್ತಾರೆ, ಅತ್ಯಂತ ಸುಭಗರ ತರಹ ಮಾತನಾಡುತ್ತಾರೆ. ಆದರೆ ಜೀವನದಲ್ಲಿ ಅವರಷ್ಟು ಪಿಟ್ಟಾಸಿಗಳು ಇನ್ನೊಬ್ರು ಇರಲ್ಲ ಜಗತ್ತಿನಲ್ಲಿ. ಇರಲಿ. ಅದರಿಂದ
ಒಳ್ಳೆಯದನ್ನು ಮಾಡಿ ಅಂತಾನೆ ಎಲ್ಲರೂ ಹೇಳೋದು. ಒಳ್ಳೆಯದನ್ನು ಮಾಡಿದವರಿಗೆ ಏನು ಫಲ ಅಂದರೆ ಆ ಲೋಕವು ಒಳ್ಳೆಯದಾಗತ್ತೆ ಅಂತ. ಹೌದಾ? ಆ ಲೋಕ ಒಳ್ಳೆಯದು. ಆ ಲೋಕದಲ್ಲಿ ಒಳ್ಳೆಯದೇನು ಸಿಗತ್ತೆ ಹೇಳಿ? ಇಲ್ಲಿ ಪುಣ್ಯ ಮಾಡಿದವರಿಗೆ, ಭೂಮಿಯಲ್ಲಿ ಒಳ್ಳೆಯದನ್ನು ಮಾಡಿದವರಿಗೆ ಆ ಲೋಕ ಏನು ಸಿಗತ್ತೆ ಹೇಳಿ? ಯಾನಂ ತಮಾರೋಪ್ಯ ತುಮಾಂಸದೇವ ಹಯೈರ್ಯುಕ್ತಂ ಸುಪ್ರಭಂ ಭಾನುಮಂತಂ ಸಂದರ್ಶಯಾಮಾಸ ತದಾಸ್ಮಲೋಕಾನ್ ಸರ್ವಾನ್ ಸತಾ ಪುಣ್ಯಕೃತಾಂ ದ್ವಿಜೇಂದ್ರ. ಅಪ್ಪ, ಹೀಗೆ ಹೇಳಿದ ಕೂಡಲೇ ಯಮ ನನ್ನನ್ನು ರಥದಲ್ಲಿ ಕೂಡಿಸಿಕೊಂಡ. ರಥವನ್ನು ಓಡಿಸ್ತಾ ತೋರಿಸಿದ ಎಲ್ಲ. ಅಪಶ್ಯಂ ತತ್ರ ವೇಶ್ಮಾನಿ ತೈಜತಾನಾಂ ಕೃತಾತ್ಮನಾಂ ನಾನಾ ಸಂಸ್ಥಾನ ರೂಪಾಣಿ ಸರ್ವರತ್ನಮಯಾನಿ ಚ. ನೋಡಿದೆ ಅದ್ಭುತವಾದ ಮನೆಗಳನ್ನು, ಅದ್ಭುತವಾದ ರತ್ನಗಳನ್ನು, ಚಂದ್ರಮಂಡಲದಂತೆ ಇರುವ ಕಿಂಕಿಣಿ ಜಾಲವಂತಿ ಚ ಗಂಟೆಗಳನ್ನು ಕಟ್ಟಿ, ಕಿಟಕಿಗೆ ಗಂಟೆಗಳನ್ನು ಕಟ್ಟಿ ಗಾಳಿ ಬೀಸಿದಾಗ ಆ ಗಂಟೆಗಳು ಅಲುಗಿ ಚಂದದ ಸದ್ದು ಮಾಡುವ, ಅಂದರೆ ಇವತ್ತಿನ ಚೈನೀಸ್ ಮನೆ ಇದ್ದ ಹಾಗೆ ಆ ತರಹದ ಸೊಗಸಾದ ಮನೆಯನ್ನ ನಾನು ನೋಡಿದೆ. ಅನೇಕ ಶತಭೌಮಾನಿ ಸಾಂತರ್ಜಲವನಾನಿ ಚ. ಮನೆಯ ಒಳಗಡೆಯೇ ಉದ್ಯಾನ, ಮನೆಯ ಒಳಗಡೆಯೇ ಕೆರೆ. ಅಷ್ಟು ದೊಡ್ಡ ಚಂದದ ಮನೆಗಳನ್ನು ನೋಡಿದೆ. ಬೇರೆ ಬೇರೆ ತರಹದ ಬಣ್ಣಗಳು, ಒಳ್ಳೆ ಭಕ್ಷ್ಯ ಭೋಜ್ಯ, ಬಟ್ಟೆ, ಒಳ್ಳೆಯ ಹಾಸುಗೆ, ಎಲ್ಲ ಫಲಗಳನ್ನು ನೀಡುವ ಮರಗಳು. ನದ್ಯೋ ವಿಥ್ಯಸ್ತಭಾವ ಚಾಪಾಪೀಹಿ. ಇಳಿಭಾವಿಗಳೇನು, ಯಥೇಷ್ಟ ನದಿಗಳೇನು, ಘೋಷವಂತಿ ಚಯಾನಾನಿ ಸದ್ದು ಮಾಡುವ ಯಾನಗಳೇನು, ಕ್ಷೀರಸ್ರವ ವೈತರಿತಃ ಹಾಲಿನ ಹೊಳೆಗಳೇನು, ತುಪ್ಪಗಳಿರುವ ಬೆಟ್ಟಗಳೇನು, ಗಿರೀನಿಶ್ಚೈವ ಸಸರ್ಪಿಷಃ. ಎಲ್ಲಾ ತರಹದ್ದನ್ನು ನೋಡಿ ಧರ್ಮರಾಜನಿಗೆ ಕೇಳಿದೆ, ಇದೇನಿದು? ಹಾಲಿನ ಹೊಳೆ, ಹೊಳೆ ಅಲ್ಲ ನದಿ. ಏನಿದು ಭಕ್ಷ್ಯ ಭೋಜ್ಯಗಳು? ಯಾರಿಗಿವೆಲ್ಲ ಸಿಗೋದು? ಏದಾತಾರಸ್ಸಾಧವೋ ಗೋರತಾನಾಂ. ಅದಕ್ಕೆ ಯಮ ಹೇಳಿದ, ಯಾರು ಗೋವುಗಳನ್ನು ಕೊಡ್ತಾರೆ ಅವರಿಗೆ ಈ ಒಳ್ಳೆಯ ಲೋಕಗಳು ಸಿಗ್ತವೆ. ಅನ್ಯೇ ಲೋಕ ಶಾಶ್ವತಾವೀತ ಚೋಕಾ ಸಮಾಕೀರ್ಣ ಗೋಪ್ರದಾನೇ ರತಾನಾಂ. ಉಳಿದ ಎಲ್ಲ ಲೋಕಗಳು ಶೋಕ ಇರದವುಗಳು. ಸಮಾಕೀರ್ಣ ಗೋಪ್ರದಾನೇ ರತಾನಾಂ. ಗೋವನ್ನು ಕೊಟ್ಟವರಿಗೆ ಅಲ್ಲಿ ಶೋಕವಿಲ್ಲ. ಒಳ್ಳೆ ಪಾತ್ರ ಇರಬೇಕು. ಈ ದಾನವನ್ನು ಸ್ವೀಕರಿಸಲು ಯೋಗ್ಯರಾದವರು, ಅವರನ್ನ ಪಾತ್ರ ಅಂತ ಕರೀತಾರೆ. ಆ ಪಾತ್ರ ಇರಬೇಕು, ಒಳ್ಳೆ ಪಾತ್ರರಿಗೆ ಕೊಡಬೇಕು. ಸ್ವಾಧ್ಯಾಯಾಧ್ಯಾಯೀಷತಿ ಮಾತ್ರಂ ತಪಸ್ವಿ. ಚೆನ್ನಾಗಿ ವೇದಾಧ್ಯಯನವನ್ನು ಮಾಡುವವರಿಗೆ, ಮಹಾಭಾರತಾದಿ ಗ್ರಂಥಗಳನ್ನು ಓದುವವರು ಸ್ವಾಧ್ಯಾಯಿಗಳು. ಆ ಸ್ವಾಧ್ಯಾಯ ಮಾಡುವವರಿಗೆ ಈ ಲೋಕಗಳು ಸಿಗ್ತವೆ. ಅತಿ ಮಾತ್ರಂ ತಪಸ್ವಿ. ಉತ್ಕಟವಾಗಿ ನಿಯಮನ ಮಾಡಿ ಉಪವಾಸಾದಿಗಳಿಂದ ಶೋಷಣೆ ಮಾಡ್ತಾ ದೇಹವನ್ನ ಜಪ ಮಾಡುವವರಿಗೆ ಸಿಗುತ್ತೆ. ವೈತಾನಸ್ಥೋ ಬ್ರಾಹ್ಮಣ ಪಾತ್ರ ಮಾತಾಂ. ವಿತಾನ ಅಂದ್ರೆ ಯಾಗ, ವೈತಾನ ಅಂದ್ರೆ ಯಾಗದ ದಾರಿಯಲ್ಲಿರುವವರಿಗೆ ಇದು ಸಿಗುತ್ತೆ. ಗೋಶುಕ್ಷಾಂತಂ ಗೋಚರಣ್ಯಂ ಕೃತಜ್ಞಂ ವೃತ್ತಿಗ್ಲಾನಂ ತಾದೃಚಂ ಪಾತ್ರ ಮಾಹುಹು. ಗೋವುಗಳಲ್ಲಿ ಕ್ಷಮೆ ಇರುವವನಿಗೆ, ಗೋವುಗಳನ್ನ ಶರಣು ಹೊಂದುವವನಿಗೆ, ಕೃತಜ್ಞಂ ಮಾಡಿದ ಉಪಕಾರವನ್ನು ನೆನೆಯುವವನಿಗೆ ಈ ಲೋಕ. ಕೃಚ್ಛ್ರೋತ್ಸೃಷ್ಟಾಪೋಚಣಾಭ್ಯಾಗತಾಶ್ಚ ದ್ವಾರೈರೇತೈರ್ಗೋ ವಿಚೇತ ಪ್ರಶಸ್ತಾಃ ಅಂತರ್ಜಾತಾಃ ಶುಕ್ರಯಜ್ಞಾನಲಬ್ಧಾಃ ಪ್ರಾಣಕ್ರೀತಾಸ್ತೋದಕಾಸೋದ್ವಹಾಶ್ಚ. ಚೆನ್ನಾಗಿ ಗೋವುಗಳನ್ನು ಸೇವಿಸಿದವನಿಗೆ,
ಗೋವಿನ ಪದಾರ್ಥಗಳನ್ನು ಬೆಲೆ ಕೊಟ್ಟು ಕೊಂಡವನಿಗೆ ಹೋಗು, ತಿಸ್ರೋ ರಾತ್ರಿ ಸ್ತದ್ಭಿರುಪಶ್ಚ ಭೂಮೌ ತೃಪ್ತಾಗ ವಸ್ತರ್ಪಿತೆಭ್ಯ ಪ್ರದೇಯಾ. 3 ರಾತ್ರಿ ಕೇವಲ ನೀರಿನಿಂದ ಕಳೆದು 4ನೇ ದಿವಸ ಗೋವುಗಳನ್ನು ಕೊಟ್ಟು ಯಾರು ಇರ್ತಾರೆ, ಕರುಗಳೊಂದಿಗಿನ ಗೋವುಗಳನ್ನು ಕೊಡ್ತಾರೆ, ಅವರಿಗೆ ನಾನು ಈ ತರಹದ ಲೋಕವನ್ನು ಕೊಡ್ತೇನೆ. ಅದೊಂದು ವ್ರತ ಇತ್ತು ಹಿಂದೆ, ಗೋದಾನ ವ್ರತ ಅಂತ. ದತ್ವಾಧೇನುಂ ತು ವ್ರತಾಂ ಸಾಧು ದೋಹಾಂ ಕಲ್ಯಾಣ ವತ್ಸಾಮಪಲಾಯಿನಿಂಚ ಯಾವಂತಿ ರೋಮಾಣಿ ಭವಂತಿ ತಸ್ಯಾಹ ತಾವದ್ವರ್ಷಾಣ್ಯಶ್ನುತೆ ದೇವಲೋಕಂ. ಇನ್ನು ಚೆನ್ನಾಗಿ ಹಾಲು ಕರೆಯುವ ಚಂದದ ಕರು ಇರುವ ಅಪಲಾಯಿನಿಂಚ, ಪಲಾಯನ ಮಾಡದ ಗೋವು ಇರುತ್ತಲ್ಲ, ಅದು ಎಷ್ಟು ನಮ್ಮೊಟ್ಟಿಗೆ ಸ್ಪಂದಿಸುತ್ತೆ ಅಂದರೆ ಅವುಗಳಿಗೆ ಮೂಗುದಾರ ಕಟ್ಟಾಕೋದೇ ಬೇಕಿಲ್ಲ. ಅದನ್ನು ಆ ರೀತಿ ನಾವು ಇಟ್ಕೊಳ್ತಾ ಇಲ್ಲ. ಮತ್ತೆ ಯಾವುದ್ಯಾವುದೋ ಗೋವನ್ನು ತಂದು ಯಾವುದ್ಯಾವುದೋ ಇದು ಸಂಕರ ಆಗೋಗಿದೆ. ಅಲ್ಲಿಯೂ ಕೂಡ ಶುದ್ಧ ಗೋಜಾತಿ ಇಲ್ಲ. ಶುದ್ಧ ಗೋಜಾತಿ ಇತ್ತು ಅಂದರೆ ನಾವು ಅದನ್ನು ಮೂಗುದಾರ ಕಟ್ಟಾಕೋದೇ ಬೇಕಿಲ್ಲ. ಮೂಗುದಾರ ಕಟ್ಟಾಕೋದೇ ಬೇಡ, ಆ ಪರಿ ಇರುತ್ತೆ. ಇವಾಗ ಎತ್ತಿಗಾದ್ರೆ, ಗಾಡಿಗೆ ಕಟ್ಟೋದಾದ್ರೆ ಮೂಗುದಾರ ಬೇಕು. ವಾಸ್ತವಿಕವಾಗಿ ಹಸುಗಳಿಗೆ, ಹಾಲು ಕರೆಯುವ ಹಸುಗಳಿಗೆ ಮೂಗುದಾರವೇ ಇಲ್ಲ. ಯಾಕೆ ಅಂದರೆ ಆ ತರಹ ನಮ್ಮ ತಂಗಿಯ ತರಹ, ಅಕ್ಕನ ತರಹ, ತಾಯಿಯ ತರಹ ಆ ಹಸು ನಮ್ಮೊಟ್ಟಿಗೆ ಸ್ಪಂದಿಸುತ್ತೆ. ನಮಗೇನಾದರೂ ಕಷ್ಟ ಬಂದರೆ ಅವುಗಳು ಕಣ್ಣೀರಿಗೆರಿತವೆ. ಆ ತರಹದ ಮಾನುಷ ಅನುಬಂಧ ಅವುಗಳಿಗಿದೆ, ಗೋವುಗಳಿಗೆ. ಸಾಮಾನ್ಯ ಅಲ್ಲ ಅವು ಗೋವು ಅಂದರೆ. ಆದ್ದರಿಂದಾಗಿ ಅಂತಹ ಗೋವುಗಳು ಅಪಲಾಯಿನ, ಓಡುವುದಿಲ್ಲ. ಯಾರು ಕೊಡ್ತೀರಾ ಅವ್ರಿಗೆ ಗೊತ್ತಾಗತ್ತೆ, ಓ ಇವ್ರಿಗೆ ನಾನು ಸೇವೆ ಸಲ್ಲಿಸ್ಬೇಕು ಅಂತ. ಇನ್ನು ಗೋವಿನ ಬಗ್ಗೆ ಏನು ಹೇಳಬೇಕು ಅಂದರೆ, ನಮಗೆ ಯಾವ ರೋಗ ಬರುತ್ತೋ ಅದು ಒಳ್ಳೆ ವನಪ್ರದೇಶದಲ್ಲಿದ್ದರೆ ಅದೇನು ಮಾಡುತ್ತೆ, ನಮಗೆ ನಮ್ಮ ರೋಗಕ್ಕೆ ಚಿಕಿತ್ಸೆಯಾಗುವ ಮೂಲಿಕೆಗಳನ್ನು ಮೇದು ಆ ಹಾಲು ಕೊಡ್ತವೆ. ನಾವು ಆ ಹಾಲಿನಿಂದ ಗುಣ ಆಗ್ತೇವೆ. ಅಷ್ಟು ಗೋವಿಗೆ ಸೂಕ್ಷ್ಮ ಪ್ರಜ್ಞೆ. ಅದಕ್ಕೆ ಗೋಮಾತೆ ಅನ್ನೋದು. ಗರ್ಧಭ ಮಾತೆ ಅಂತ ಅನ್ನಲ್ಲ. ನಾಯಿಯನ್ ಮಾತೆ ಅಂತ ನಾಯಿಯನ್ನ ಅತ್ಯಂತ ಪ್ರೀತಿಸುವವರು ಕರೆಯಲ್ಲ. ಬೇಕಾದ್ರೆ ನಾಯಿನ ಮಗು ಅಂತಾರೆ ಅಷ್ಟೇ ವಿನಃ ನಾಯಿನ ತಾಯಿ ಅಂತ ಯಾರು ಇದುವರೆಗೂ ಹೇಳಲಿಲ್ಲ. ಇನ್ನು ನಾನು ಇಲ್ಲಿ ಹೇಳಿದ ಮೇಲೆ ಯಾರಾದರೂ ಉಲ್ಟಾ ಹೇಳಿ ಶೋಮಾತೆ ಅನ್ಬೇಕಷ್ಟೇ. ನಾಯಿ ತಾಯಿ ಅನ್ಬೇಕು. ಯಾರಾದರೂ ಹೇಳಿ, ಯಾರು ಈ ಫೇಸ್ಬುಕ್ಕಿನ ತಲಹರಟೆಗಳನ್ನು ನೋಡ್ತಾ ಇದ್ರೆ ಅವುಗಳಿಗೆ ಎಂಥದೂ ಗೊತ್ತಾಗೋದಿಲ್ಲ. ಎಂತೆಂಥದೋ ಮಾತಾಡ್ತವೆ, ಎಂತೆಂಥದೋ ಹಾಕೊಳ್ತವೆ. ಯಾವುದೋ ಒಂದು ಅನ್ನಿಸ್ಬಿಡುತ್ತೆ, ಟಕ್ಕ ಹಾಕೊಂಡ್ಬಿಡೋದು. ಅದು ಯೋಗ್ಯವಾ ಇಲ್ಲವಾ, ಅದರ ವ್ಯಾಪ್ತಿ ಏನಿದೆ, ಇದು ಯಾವುದೂ ಯೋಚನೆಗೆ ಬರಲ್ಲ. ಅದರಿಂದಾಗಿ ಅವರು ಭಾರಿ ಬುದ್ಧಿವಂತರು ಕಣ್ರಿ. ಹೆಂಗೆ ಗೊತ್ತು ನಿಮಗೆ? ಫೇಸ್ಬುಕ್ಕಲ್ಲಿ ಇಲ್ಲ ಅಲ್ವಾ, ಫೇಸ್ಬುಕ್ಕಲ್ಲಿ ರಿಯಾಕ್ಟ್ ಮಾಡಲ್ವಾ, ಅದಕ್ಕೆ ಅವರು ಬುದ್ಧಿವಂತರು ಅಂತ. ಆ ಪರಿಸ್ಥಿತಿ ಇದೆ. ಟಕ್ಕ ಒಂದು ಪೋಸ್ಟ್ ಹಾಕೊಂಡ್ಬಿಡೋದು. ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಏನು ವಿಮಾನಕ್ಕೆ ಅಡಿ ಹಿಡಿತಾ ಇದ್ದೀವಿ, ನೋಡಿ ನಾವು ಜಿಗಿತಾ ಇದ್ದೀವಿ, ನೋಡಿ ಹಾರ್ತಾ ಇದ್ದೀವಿ, ಕುಣಿತಾ ಇದ್ದೀವಿ. ಏನ್ರಿ ಇದು? ಯಾಕೆ ಹೇಳಿದೆ ನಾನು ಅಂದರೆ, ಆ ಗೋವು ಅನ್ನೋದೊಂದು ಇದೆಯಲ್ಲ, ಅದು ಎಷ್ಟು ಸೆನ್ಸಿಟಿವ್. ಈಗೆಲ್ಲ ನಾಯಿಗಳ ಬಗ್ಗೆ ಆ ತರಹದ ಪ್ರೀತಿಯನ್ನು ತೋರಿಸ್ತಾರೆ. ಇನ್ನು ಕೆಲವರು ನಮ್ಮ ವೈದಿಕರು ಹೇಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಅವರಿಗೆ. ನೀವು ನಾಯಿನ ಕಟ್ಟಾಕಿದ್ರೆ ನಾಯಿ ಶಾಪ ಹಾಕತ್ತೆ, ಇವ್ರಿಗೆ ಹೆಂಗೆ ಗೊತ್ತಾಗತ್ತೆ ನಾಯಿ ಶಾಪ ಹಾಕತ್ತೋ? ಅದ್ರ ಮನಸ್ಸಿನ ಪರಿಸ್ಥಿತಿಯೇ ಗೊತ್ತಿಲ್ಲ ನಮಗೆ. ಅದರಿಂದ ಗೋವನ್ ಕಟ್ಟಾಕಿ ನಾಯಿನ ಕಟ್ಟಾಕ್ಬೇಡಿ. ಇವಾಗ ನಾಯಿನ ಒಳಗಡೆ ಬಿಟ್ಕೊಳ್ಬಾರ್ದು, ಕರೆಕ್ಟು. ಹಾಗಂತ ಹೇಳಿ ಗೋವನ ಮನೆ ಒಳಗಡೆ ಬಿಟ್ಕೊಳ್ಳಿಕ್ಕಾಗತ್ತಾ? ಪವಿತ್ರ ಆಗಲಿ ಅಂತ ಬಿಟ್ಕೊಳ್ಬೋದು ಅಷ್ಟೇ.
ಅದರಿಂದಾಗಿ ಈ ಎಕ್ಸ್ಟ್ರೀಮು ಇವ್ರೇನೋ ಹೇಳೋದು ಅವರೇನೋ ಹೇಳೋದು ಈ ಈ ತೀರಾ ರೈಟಿಸ್ಟು ಸರಿ ಇಲ್ಲ, ಏನೇನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ. ಈತ ಲೆಫ್ಟಿಸ್ಟು ಸರಿ ಇಲ್ಲ. ಇಬ್ಬರಿಗೂ ಅದು ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು. ಅದರಿಂದ ಅಪಲಾಯಿನಿ ಆ ತರಹದ ಮಾತೆಯಂತಿರುವ ಗೋವನ್ನ ನೀವು ಕೊಟ್ಟರೆ ಯಾವಂತಿ ರೋಮಾಣಿ ಭವಂತಿ ತಸ್ಯಾಹ, ಆ ಗೋವಿಗೆ ಎಷ್ಟು ರೋಮಗಳಿರ್ತಾವೋ ಅಷ್ಟು ವರ್ಷ ನೀವು ಪರಲೋಕದಲ್ಲಿ ಸುಖವಾಗಿರ್ತೀರ ಅಂತ ಹೇಳ್ತಾರೆ. ಇಷ್ಟಕ್ಕೆ ಇವತ್ತಿನ ಚಿಂತನೆ ಮುಗಿಯುತ್ತೆ. ನಾಳೆ ಮುಂದುವರಿಯುತ್ತೆ. ಕಠೋಪನಿಷತ್ತಿನ ನಾವು ಕೇಳಿದ ಕಥೆ ಬೇರೆ ಇದೆಯಲ್ಲ ಅಂದರೆ ಅದಕ್ಕೆಲ್ಲ ನಾಳೆ ಅಥವಾ ನಾಡಿದ್ದು ಉತ್ತರ. ಕೃಷ್ಣಾರ್ಪಣಮಸ್ತು. ನಾಳೆ ಒಂದು ದಿವಸ ಶನಿವಾರ ಭಾನುವಾರ ಮತ್ಸ್ಯ ಪುರಾಣ ಆಗತ್ತೆ. ಸೋಮವಾರದಿಂದ ಮಧ್ವನವಮಿಯವರೆಗೆ ಒಬ್ರು ಕೇಶವ ಅಂತ ಒಬ್ರಿದ್ದಾರೆ. ಅವ್ರ ಮನೆಯಲ್ಲಿ ಸರ್ವಮೂಲದ ಪರಿಚಾಯಕ ಉಪನ್ಯಾಸ, ಉಪನಿಷತ್ತಿನಿಂದ ಶುರು ಮಾಡ್ತೇನೆ. ಪರಿಚಾಯಕ ಉಪನ್ಯಾಸ ಇರುತ್ತೆ. ಕೃಷ್ಣಾರ್ಪಣಮಸ್ತು.